ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ವಾತಾವರಣ ತುಂಬ ತಣ್ಣಗಿದೆ. ಆಚೆ ಹೋಗುವಾಗ ಕಿವಿಗೆ ಏನಾದರೂ ಒಂದು ಹಾಕ್ಕೊಂಡು ಹೋಗೋದು, ಮತ್ತು ತುಂಬ ಚಿಕ್ಕ ಮಕ್ಕಳು ಅವ್ರಿಗೆ ಕಡ್ಡಾಯವಾಗಿ ಕಿವಿಗೆ ಏನಾದರೂ ಬಟ್ಟೆ ಕಟ್ಟಿ, ಮತ್ತು ತುಂಬ ವಯಸ್ಸಾಗಿರೋರಿಗೆ ಕೂಡ ಹಾಗೆ ಮಾಡಿ. ತುಂಬ ವಯಸ್ಸಾಗಿರೋರಿಗೆ ನಾವು ಒಂದು ಮಗು ಥರ ನೋಡ್ಕೋಬೇಕು. ಅವ್ರಿಗೂ ಕೇಳಲ್ಲ, ಮಕ್ಳು ಏನು ಅನ್ಕೊತಾರೆ, ಗೆದಿರ್ತಾರೆ ಅಂತ ಕೇಳಲ್ಲ. ಆದರೆ ನಾವು ಅರ್ಥ ಮಾಡ್ಕೊಂಡು ಕೊಡಬೇಕು. ಸರಿ, ತಂದೆ ತಾಯಿಗೆ ಮೊದಲು ಚೆನ್ನಾಗಿ ನೋಡ್ಕೋಬೇಕು. ವಯಸ್ಸಾಗಿರೋರಿಗೆ ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಮಗೆ ವಯಸ್ಸಾದಾಗ ಬೇರೆಯವರು ನಮಗೆ ನೋಡ್ಕೊತಾರಂತ ಅಂದ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ದೊಡ್ಡವ್ರ ಬಗ್ಗೆ. ಯಾಕಂದರೆ ವಾತಾವರಣ ತುಂಬ ತಣ್ಣಗಿದೆ. ಸ್ನೇಹಿತರೆ, ನಾನು ಈ ವಿಡಿಯೋನಲ್ಲಿ ಒಂದು ನಡೆದಿರುವಂತಹ ಘಟನೆ, ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎಷ್ಟು ನೋವನ್ನು ಪಡೆದಿದ್ದೇನೆ ಅಂತ, ಆ ನೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿಯ ಚರಿತ್ರೆ ಇದು. ಒಬ್ಬ ವ್ಯಕ್ತಿ ಒಂದು ಬಳ್ಳಾರಿ ಕಡೆಯಿಂದ ಬಂದು ಈ ಕಡೆ ದೇವನಹಳ್ಳಿ, ಆವತಿ ಮತ್ತು ವೆಂಕಟಗಿರಿ ಕೋಟೆ, ಚಿಕ್ಕಬಳ್ಳಾಪುರ ಬೆಂಗಳೂರು ಮಧ್ಯದಲ್ಲಿ ಬರುವಂತಹ ಏರಿಯಾದಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಈ ಕಡೆ ಎಲ್ಲ ಒಂದು ದ್ರಾಕ್ಷಿ ಬೆಳೀತಾರೆ. ದ್ರಾಕ್ಷಿ ತೋಟಗಳಲ್ಲಿ ಸುಮಾರು ಜನ ಕೆಲಸ ಮಾಡ್ತಿರ್ತಾರೆ. ಆಗ ದ್ರಾಕ್ಷಿ ಕಟ್ ಮಾಡೋದು, ಮತ್ತು ವಾಹನಗಳಿಗೆ ತುಂಬೋದು, ಬ್ಯಾಗ್ ಇದರಲ್ಲಿ ಒಂದು 25 kg 20 kg ಮಕ್ರಿಗಳಲ್ಲಿ ತುಂಬೋದು, ಈ ರೀತಿ ಕೆಲಸ ನಡೀತಾ ಇರುತ್ತೆ. ಅಂಥ ದ್ರಾಕ್ಷಿ ತೋಟದ ಮಾಲೀಕ ಒಬ್ಬ ವ್ಯಕ್ತಿಯ ಚರಿತ್ರೆ ಬಗ್ಗೆ ಹೇಳಿ ನಿನ್ನೆ ನನಗೆ ತುಂಬ ಒಂದು ಒಳ್ಳೆಯ ಸುದ್ದಿ ಇದೆ. ನಿಮ್ಮ ಚಾನಲಲ್ಲಿ ನೀವು ಮಾತಾಡೋ ಶೈಲಿಯಲ್ಲಿ ಅದನ್ನು ಸುದ್ದಿ ಮಾಡಿ ಅಂತ ಹೇಳಿ ನನ್ನ ಚಾನಲ್ ನೋಡ್ತಿದ್ರು. ಯಾವಾಗಲೂ ಒಂದು ಸಂದೇಶ ಕೊಡುವ ಚಾನಲಲ್ಲಿ ನಾನು ಮತ್ತೆ ನೇರವಾಗಿ ಹೆಣ್ಮಕ್ಳ ಬಗ್ಗೆ ಯಾವ ರೀತಿ ತಾಯಂದಿರು ನೋಡ್ಕೋಬೇಕು, ಪೋಷಕರು ನೋಡ್ಕೋಬೇಕಂತ ನಿಮ್ಮ ಮಾರ್ಗದರ್ಶನ ಕೊಡ್ತಿದ್ದೆ. ಅದರ ಪ್ರಕಾರವಾಗಿ ಅವ್ರು ನೋಡಿ ನನ್ನ ಇಷ್ಟಪಟ್ಟು, ನೀನಾದರೆ ಇದು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡ್ತೀಯಾ ಅಂಥೇಳಿ ನನಗೆ ಕರೆದು ಒಬ್ಬ ವ್ಯಕ್ತಿ ಜೀವನದ ಬಗ್ಗೆ, ಅವರ ಹತ್ರ ಬಂದು ಕೆಲಸ ಮಾಡಿರೋ ಬಗ್ಗೆ ಸಂಪೂರ್ಣವಾಗಿ ಕೇಳಿದಾಗ ಮನಸ್ಸು ತುಂಬ ನೋವಾಯಿತು. ನನಗೆ ಕಣ್ಣೀರು ಬಂದಿರೋ ಥರ ಆಯಿತು. ಹಾಗಾಗಿ ಈ ರೀತಿ ಇನ್ನೊಬ್ರಿಗೆ ಆಗಬಾರ್ದಂದ್ರೆ ನೀವು ಸ್ವಲ್ಪ ನೋಡೋರು ದಯಮಾಡಿ ಪೂರ್ತಿ ವಿಡಿಯೋ ಕೇಳಿ. ನೀವು ಕೆಲಸ ಮಾಡ್ತಾ ಕೇಳೋ ಸುದ್ದಿ ನಂದು ನೋಡೋ ಅವಶ್ಯಕತೆ ಇರೋಲ್ಲ. ಹಾಗಾಗಿ ವಾಯ್ಸ್ ಮಾತ್ರ ಕೊಡ್ತಿದ್ದೀನಿ, ನಾನು ನೋಡ್ಕೊಂಡೇನು ಮಾತಾಡ್ತಿಲ್ಲ ನಿಮ್ಮ ಜೊತೆ, ಯಾರಿಗೂ ಡಿಸ್ಟರ್ಬೆನ್ಸ್ ಆಗಬಾರ್ದಂತ. ಹಾಗಾಗಿ ಸ್ನೇಹಿತರೆ, ಏನಿಲ್ಲ, ಒಬ್ಬ ವ್ಯಕ್ತಿ ಬಳ್ಳಾರಿ ಕಡೆಯವರು, ಸುಮಾರು ಒಂದು 36 ವರ್ಷ ವಯಸ್ಸಾಗಿರುತ್ತೆ. 36 ವರ್ಷ ವಯಸ್ಸಾಗಿ ಏನೋ ಹೀಗೆ ಮದುವೆ ವಿಷಯದಲ್ಲಿ ಜಸ್ಟ್ 11 ತಿಂಗಳಿಗೆ ಡೈವರ್ಸ್ ಆಗಿ, ಹೆಂಡತಿ ಯಾರೋ ಜೊತೆ ಸಂಪರ್ಕ ಇರೋದ್ರಿಂದ ಅವ್ರಿಗೆ ಡೈವರ್ಸ್ ಮಾಡಿ ಜೀವನ ಮಾಡ್ಕೊಂಡು ಹೋಗ್ತಿರ್ತಾರೆ. ಬಟ್ ತುಂಬ ಚೆನ್ನಾಗಿ ಫೈನಾನ್ಸಾಗಿ ಚೆನ್ನಾಗಿರ್ತಾರೆ. ಮದುವೆ ಸಮಯದಲ್ಲಿ ತುಂಬ ಆರ್ಥಿಕವಾಗಿ ಮಾಡಿ ಇವ್ರು ಏನು ಮಾಡ್ತಾರೆ ಅಂದರೆ, ಫೈನಾನ್ಸಿಗೆ ತುಂಬ ಚೆನ್ನಾಗಿ ಬೆಳೆದಾಗ ಒಂದು ದೊಡ್ಡ ಗೂಗಲಲ್ಲಿ ಚೆಕ್ ಮಾಡುವಂಥ ವ್ಯಕ್ತಿ VIP ಥರ, ಸುಮಾರು ಇವರು ಕನಿಷ್ಠ 30 ವರ್ಷಕ್ಕೆ ಸುಮಾರು 20 ಕೋಟಿ 30 ಕೋಟಿ ಅಷ್ಟು ಟ್ರಾನ್ಸ್ಲೇಟ್ ಮಾಡುವಂಥ ಹಂತಕ್ಕೆ ಬೆಳೆದಿದ್ರು. ಬಡತನದ ಕುಟುಂಬದಿಂದ ಬೆಳೀತಾರೆ. ಸುಮಾರು 25 ಕೋಟಿ 20 ಕೋಟಿವರೆಗೂ ಟ್ರಾನ್ಸ್ಲೇಷನ್ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಇವರು ಕುಟುಂಬದಲ್ಲಿ ಶ್ರೀಮಂತರಾಗಿ ಎಲ್ಲರೂ ಗುಡಿಸ್ತಾ ಇರ್ತಾರೆ. ಯಾರಾದರೂ ಕಷ್ಟ ಬಂದಿದೆ ಅಂದರೆ ತಕ್ಷಣಕ್ಕೆ 1 ಲಕ್ಷ 2 ಲಕ್ಷ ಕೇಳಿದ್ರು ಕೊಡೋದು ಮತ್ತು ಇಸ್ಕೊತಿದ್ರು. ಯಾರಿಗೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಆ ಥರ ವ್ಯಕ್ತಿಯ ಜೀವನ ಚರಿತ್ರೆ ಬಗ್ಗೆ ನಾನು ಹೇಳ್ತಿದ್ದೀನಿ. ಈತ ಒಂದು ದೊಡ್ಡ ಮೊತ್ತದಲ್ಲಿ ನಾನಾ ರೀತಿಯಲ್ಲಿ ನಾನಾ ದಾರಿಗಳಲ್ಲಿ ಬೆಳೆದು ಸುಮಾರು ಜನಕ್ಕೆ ಕೆಲಸ ಕೊಟ್ಟು, ಹುಡುಗರಿಗೆ ಮಹಿಳೆಯರಿಗೆ ಬೆಳೀತಿರ್ತಾನೆ. ಹೀಗೆ ಯಾವುದೋ ಒಂದು ಹೊಸ ಬಿಸ್ನೆಸ್ ಕಡೆ ಗಮನ ಹಾಕಿ ತುಂಬ ಬೆಳೀಬೋದು, ಇನ್ನೂ ಚೆನ್ನಾಗಿ ಬೆಳೀಬೋದು ಅಂಥೇಳಿ ಯಾರೋ ಒಂದು ಮಾರ್ಗದರ್ಶನ ಕೊಡ್ತಾರೆ. ಏನೋ ಆಗ್ಬೋದೇನೋ ಅಂಥೇಳಿ ಇವರು ಒಂದು ಹೊಸ ಬಿಸ್ನೆಸ್ಗೆ ಕೈ ಹಾಕ್ತಾರೆ.
ಸುಮಾರು ಇವ್ರ ಹತ್ರ ಇರೋ ಅಮೌಂಟ್ ಎಲ್ಲ ಹಾಕಿ ಅದೊಂದು 8-10 ತಿಂಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ತದನಂತರ ಅದು ಇದ್ದಕ್ಕಿದ್ದಂತೆ ಇವರು ದಿಷ್ಟಿಗೆ ಹೆಂಗಾಯಿತು ಇಲ್ಲ ಯಾರಾದ್ರದ್ದು ಏನಾದರೂ ಕೈವಾಡ ಇತ್ತು ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಅವರು ಹಾಕಿರುವಂಥ ಹಣದಲ್ಲಿ ಪ್ರಕೃತಿಯ ವಿಕೋಪ ಅಂತ ಹೇಳ್ಬೋದು, ಇಲ್ಲ ಯಾರಾದರೂ ಮಾಡಿಸಿದ್ರು ಅಂತ ಹೇಳ್ಬೋದು, ಗೊತ್ತಿಲ್ಲ. ಒಂದು ದೊಡ್ಡ ಇವರು ಮೊತ್ತದಲ್ಲಿ ಅಮೌಂಟ್ ಹಾಕಿರ್ತಾರೆ. ಇಲ್ಲಿ ದೊಡ್ಡ ಮೊತ್ತದಲ್ಲಿ ಅಪಘಾತ ಥರ ಆಗಿ ಅವರು ಇದ್ದಕ್ಕಿದ್ದಂತೆ ಅವ್ರು ಹಾಕಿರುವಂತಹ 17 ಕೋಟಿ ಹಾಕಿರ್ತಾರೆ, ಸಂಪೂರ್ಣವಾಗಿ ನಾಶವಾಗುತ್ತೆ. ಅವರು ಅದರಲ್ಲಿ ಯಾವುದೇ ರೀತಿಯ ಇನ್ಶೂರೆನ್ಸ್ ಮಾಡಿಸಿರಲ್ಲ. ತಕ್ಷಣ ನಿಂತೋದ್ಮೇಲೆ ಒಬ್ಬ ವ್ಯಕ್ತಿ ಅಷ್ಟು ಕೋಟಿಗಳು ರೊಟೇಷನ್ ಮಾಡುವಾಗ ಸಡನ್ಲಿ ಆ ರೀತಿ ಸಮಸ್ಯೆ ಬಂದಾಗ ಇನ್ನೂ ಇವ್ರಿಗೆ ಹಣದ ಸಮಸ್ಯೆ ಬರುತ್ತೆ. 20-30 ಲಕ್ಷ ಯಾರ್ಯಾರು ಕೊಡೋದು ಹಾಗೆ ಇವ್ರು ಇದ್ದಾಗ ಎಲ್ಲರಿಗೂ ಕೊಡ್ತಾಯಿದ್ರು, ಸ್ನೇಹಿತರಿಗೆ, ನೆಂಟರಿಗೆ, ಫ್ರೆಂಡ್ಸ್ಗೆ, ಊರ ಜನರಿಗೆ. ಏನು ಬಿಡು ನನಗೆ ಇವ್ರಿಗೆ ತಕ್ಷಣ 18 ಲಕ್ಷ 60,000 ರೂಪಾಯಿ ಬೇಕಾಗುತ್ತೆ. ಏನೋ ಗೌರ್ಮೆಂಟ್ ಪೆನಾಲ್ಟಿ ಕಟ್ಟೋದು ಏನೋ ರೀತಿ ಬರುತ್ತೆ, ಲೆಟ್ರ್ ಬರುತ್ತೆ, ಇಲ್ಲಾಂದರೆ ನಿಮಗೆ ಕೇಸ್ ಆಗುತ್ತೆ ಅಂತ ಹೇಳ್ತಾರೆ. ಏನು ಬಿಡು ನನಗೆಲ್ಲ ಕೊಡ್ತಾ ಇದೆಯಲ್ವ ಅಂತ ಹೇಳಿ ಇವರು ಸಂತೋಷವಾಗಿ ಸರಿ ಬಿಡಿ ನಾನೊಂದು ವಾರದಲ್ಲಿ ರೆಡಿ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಇವರದ್ದು 17 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಸಂಪೂರ್ಣವಾಗಿ ಲಾಸ್ ಆಗಿ ತೊಂದರೆಗೆ ಬೀಳ್ತಾರೆ, 1 ರೂಪಾಯಿ ಇಳ್ದಂಗೆ. ಅದರ ನಂತರ ಇವ್ರಿಗೆ 18 ಲಕ್ಷ 60,000 ರೂಪಾಯಿ ಬೇಕಾಗುತ್ತೆ ಇವರು ಏನೋ ಫೆನಾಲ್ಟಿ ಸ್ವಲ್ಪ ಸೆಟೈಟ್ ಮಾಡೋಕ್ಕೆ. ಆ ಸಮಯದಲ್ಲಿ ಇವರು ಎಲ್ಲ ಸ್ನೇಹಿತರಿಗೆ ಇವ್ರಿಗೆ ಯಾರಿಗೆ ಕೇಳಿದಾಗ ಕೊಟ್ಟಿರ್ತಾರೋ, ಇವ್ರು ಚೆನ್ನಾಗಿದ್ದಾಗ ಅವ್ರಿಗೆ ಒಂದು ಕಡೆಯಿಂದ ಅವ್ರಿಗೆ ಅವರ ಅಣ್ಣತಮ್ಮರಿಗೆಲ್ಲ ಕೇಳ್ಕೊಂಡು ಬಿಡ್ತಾರೆ, ಅಣ್ಣತಮ್ಮರಿಗೆ ಕೊಟ್ಟಿರ್ತಾರೆ ಚೆನ್ನಾಗಿ. ಆದರೆ ಇವರು ಈ ರೀತಿ ಸಡನ್ಲಿ ಇವರು ಹಾಕಿರುವಂಥ ಕಾರ್ಖಾನೆ ಸುಟ್ಟು ಭಸ್ಮ ಆಗಿರುತ್ತೆ, ಯಾವುದೇ ರೀತಿ ಇನ್ಶೂರೆನ್ಸ್ ಇರಲ್ಲ ಅಂತ ಗೊತ್ತಾದ ಮೇಲೆ ಇವ್ರ ಹತ್ರ ಇನ್ನು ಹಣ ಇಲ್ಲ, ಇವ್ರು ಸಂಪಾದನೆ ಮಾಡೋಕ್ಕೂ ಈಗ ಏನು ದಾರಿ ಇಲ್ಲ ಅಂಥೇಳಿ ಇವ್ರು ಯಾರ್ಯಾರು ಕೇಳ್ತಾರೋ ಒಬ್ಬರು ಇವ್ರ ಕೈ ಹಿಡಿದಲ್ಲ. ಇಲ್ಲ ರೀ ಇಲ್ಲ ಕ್ಷಮಿಸಬೇಕು, ನನ್ನ ಹತ್ರ ಇಲ್ಲ, ಸಡನ್ಲಿ ಇಲ್ಲ, ನಾನು ಎಲ್ಲಿಂತ ಅಂದ್ಕೊಂಡು ಇದ್ದವರು ಹಾಗೆ ಹೇಳ್ತಾರೆ, ಇಲ್ಲದೇವರು ಹಾಗೆ ಹೇಳ್ತಾರೆ. ಇವರು ಬೇರೆಯವ್ರು ಕೇಳಲ್ಲ. ಇವ್ರಿಗೆ ಕಷ್ಟ ಇದ್ದಾಗ ಇವರು ಯಾವ ಸ್ನೇಹಿತರಿಗೆ ಕೊಟ್ಟಿರ್ತಾರೋ ಕೇಳಿದ ತಕ್ಷಣ 10 ಲಕ್ಷ 5 ಲಕ್ಷ 18 ಲಕ್ಷವರೆಗೂ ಕೊಟ್ಟಿರ್ತಾರೋ ಅವ್ರಿಗೆ ಜಸ್ಟ್ ಕೊಡ್ರಿ, ನಾನು ಸ್ವಲ್ಪ ಸೆಟೇಟ್ ಮಾಡ್ಕೊತೀನಿ ಕೊಡ್ತೀನಿ ಅಂತ ಒಂದು ಕಡೆಯಿಂದ ಕೇಳ್ಕೊಂಡ್ಬರ್ತಾರೆ ಸ್ನೇಹಿತರೆ. ಆದರೆ ಇವ್ರಿಗೆ ಯಾರು ಒಬ್ಬರು ಕೊಡಲ್ಲ, ಕೇಳ್ಕೊತಾರೆ ಕೊಡಲ್ಲ. ಮತ್ತು ಇವ್ರ ನೆಂಟರು ಅಂಥಮ್ಮದ್ರಿಗೆ ಇವರು ಕೊಟ್ಟಿರ್ತಾರೆ. ಸಡನ್ಲಿ ಒಬ್ಬರಿಗೆ ಕಷ್ಟ ಬಂದಿರುತ್ತೆ, ಅದೇನೋ ಚೀಟಿ ವ್ಯವಹಾರ ಹಾಕ್ತಾರಲ್ವ, ಸಡನ್ಲಿ ಜನ ಮೇಲೆ ಬಿದ್ದಾಗ ಒಂದು ತೊಂದರೆಗೀಡಾಗ್ತೀನಿ, ಸತ್ತೋಗೋರ್ಗೂ ರೇಂಜ್ಗೆ ಹೋದಾಗ ಇಲ್ಲ ಹಂಗೆಲ್ಲ ಮಾಡ್ಬೇಡ ನಾನು ಇದ್ದೀನಿ ಅಂತ ಹೇಳಿ ಅವರು ಸಹಾಯ ಮಾಡಿರ್ತಾರೆ. ಆ ಸಮಯದಲ್ಲಿ ಸುಮಾರು 5 ಲಕ್ಷವರೆಗೂ ಅವ್ರಿಗೂ ಕೇಳ್ತಾರೆ, ಹೋಗಲಿ ಎಷ್ಟಾದರೆ ಅಷ್ಟು ಕೊಡೋ, ಹೋಗಲಿ ಒಂದು 5 ಲಕ್ಷ ಆದರೂ ಕೊಡೋ ಅಂದರೂ ಕೊಡೋಲ್ಲ. ಕೊನೆಗೆ ತುಂಬ ಇವ್ರಿಗೆ ಎದೆನೋವು ಬರುತ್ತೆ. ಎದೆನೋವು ಥರ ಬಂದು ತುಂಬ ಭಯಕ್ಕೆ ಬಿಟ್ಕೊಂಡು ಅವ್ರ ಹತ್ರ ಆ ಸಮಯದಲ್ಲಿ ಒಂದು ಹಿಂದೆ ಆ ಥರ ಘಟನೆ ನಡೆದು ಕಾರ್ಖಾನೆ ಸುಟ್ಟೋಗಿ 1.5 ತಿಂಗಳಾಗಿರುತ್ತೆ. ತುಂಬ ಹಣ ಖರ್ಚು ಮಾಡ್ಕೊಂಡಿರೋದ್ರಲ್ಲಿ ಅಲ್ಲಿ ಇಲ್ಲಿ ಓಡಾಡೋದು, ಲಾಯರ್ಗಳಿಗೆ ಅವ್ರಿಗೆ ಇಟ್ಕೊಳ್ಳೋದು, ಮತ್ತು ಸ್ವಲ್ಪ ಗೌರ್ಮೆಂಟ್ ಏನಾದ್ರು ಬರುತ್ತೇನೋ ಇನ್ಶೂರೆನ್ಸ್ ಇಲ್ಲದೆ ಅಂತ ಏನೇನೋ ಪ್ರಯತ್ನ ಪಟ್ಟಕ್ಕೆ ಸುಮಾರು ಕೈಯಲ್ಲಿರೋ ದುಡ್ಡೆಲ್ಲ ಕಳ್ಕೊಂಡಿರ್ತಾರೆ. ಸಡನ್ಲಿ ಇವ್ರಿಗೆ ಒಂದು ಎದೆನೋ ಬಂದು ಟೆನ್ಷನ್ ತುಂಬ ತೊಗೊಂಡು ಒಂದು ಕಡೆ ಇರೋ ಜಾಗದಲ್ಲಿ ನಗರದಲ್ಲಿ ಬೆಂಗಳೂರಲ್ಲಿ ಒಂದು ಕಡೆ ಕುಸಿದು ಬೀಳ್ತಾರೆ. ಬಿದ್ದುಬಿಟ್ಟು ಯಾರು ಕರೆ ಮಾಡ್ಬೇಕಂಥೇಳಿ ಇವರು ಪ್ರೀತಿಯಿಂದ ಅಣ್ಣನ ತಮ್ಮದ್ರ ಮೇಲೆ ತುಂಬ ಅಭಿಮಾನ ಇರುತ್ತೆ ಅಲ್ವಾ. ಒಬ್ಬ ಅಣ್ಣನಿಗೆ ತಮ್ಮನಿಗೆ ಕಾಲ್ ಮಾಡ್ತಾರೆ, ಅಣ್ಣನಿಗೆ ಮಾಡ್ತಾರೆ, ಈ ಥರ ಆಯಿತು, ನನಗೆ ಯಾಕೋ ತುಂಬ ನೋವಾಗ್ತಿದೆ, ತುಂಬ ಭಯ ಆಗ್ತಿದೆ, ನನ್ನ ಹತ್ರ ಹಣ ಬೇರೆ ಇಲ್ಲ, ಈ ರೀತಿ ಆಯಿತು. ನಾನು ತಕ್ಷಣ 18 ಲಕ್ಷ 60,000 ಕಟ್ಟೋದಿದೆ ಪೆನಾಲ್ಟಿ. ಒಂದು ಸ್ವಲ್ಪ ಯಾರ್ಯಾರು ನಿಮಗೆಲ್ಲ ಕೇಳಿದೆ ಕೊಡಲಿಲ್ಲ, ಎಲ್ಲ ಟೆನ್ಷನ್ ಇಟ್ಕೊಂಡು ತುಂಬ ಸುಸ್ತಾಗಿ ಇದೇನು ಓದ್ತಿದೆ, ಇರೋಕ್ಕಾಗ್ತಿಲ್ಲ, ಒಬ್ಬನೇ ಇದ್ದೀನಿ ಅಂದರೆ ನಿನಗೆ ಯಾವ್ಯಾವ ಏನಕ್ಕೆ ತೊಗೋಬೇಕಂತ ಟೆನ್ಷನ್ ಏನಕ್ಕೆ ತೊಗೋಬೇಕಾಗಿತ್ತು, ಯಾವ ಆಗದಿರೋದೆಲ್ಲ ಏನಕ್ಕೆ ಮಾಡಬೇಕಾಗಿತ್ತು, ಸಡಿಡೋ ನಾನು ಬ್ಯುಸಿ ಇದ್ದೀನಿ ಅಂತ ಕಟ್ ಮಾಡ್ತಾರೆ. ಇನ್ನೊಬ್ಬರು ನನಗೂ ಮಾತಾಡ್ತಾರೆ, ಈ ರೀತಿ ಆಯಿತು, ಒಬ್ಬನೇ ಇದ್ದೀನಿ, ನನಗೆ ಭಯ ಆಗ್ತಿದೆ, ಅಟ್ಲೀಸ್ಟ್ ಬನ್ನಿ, ನನ್ನ ಹತ್ರ ಕಾಸು ಕೂಡ ಬೇರೆ ಇಲ್ಲ, ಹಾಸ್ಪಿಟ್ಲಿಗೆ ಸೇರಿದ್ದೇನೆ ಅಂತ ಕೇಳ್ತಾರೆ. ಇಲ್ಲಪ್ಪ ನನ್ನ ಹತ್ರನೂ ಎಲ್ಲಿಂದ ಹಣ ಇಲ್ಲ, ಏನೋ ನೋಡೋ ಒಂದು ಟ್ಯಾಬ್ಲೆಟ್ಸ್ ಗ್ಯಾಸ್ಟ್ರಿಕ್ಕಿಂದ ಆಗಿರುತ್ತೆ ಅಂತ ಹೇಳಿ ಕಟ್ ಮಾಡ್ತಾರೆ. ಇನ್ನೊಬ್ರಿಗೆ ಮಾಡ್ತಾರೆ,
ಅವರು ಅದೇ ರೀತಿಯಲ್ಲಿ ಇಲ್ಲ ನೀನು ನಿಂದು ಇರುತ್ತೆ ಬಿಡೋ ಟೆನ್ಷನ್ ಏನಕ್ಕೆ ತೊಗೋಬೇಕಾಗಿತ್ತು ಅಂತ ಹೇಳಿ ಸ್ವಂತ ಅಂತಂಬುದ್ರು 3 ಜನ ಇವರಿಗೆ ಅಂತಂಬಂದ್ರು ಇರ್ತಾರೆ. 3 ಜನ ಅಂತಂಬುದ್ರು ಯಾರು ಕೈ ಹಿಡಿದಿಲ್ಲ. ಅದನ್ನು ಟೆನ್ಷನ್ ತೊಗೊಂಡು ಹಾಸ್ಪಿಟ್ಲಿಗೆ ತುಂಬ ಇದೇನೋ ಜಾಸ್ತಿ ಆದಾಗ ರಾತ್ರಿ 9 ಗಂಟೆಯಲ್ಲಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ನೋಡೋಕ್ಕೆ ತುಂಬ ಇವರು ದೊಡ್ಡ ಒಂದು ಸೇಲ್ ಆಗಿ ಕಾಣಿಸ್ಕೊಂಡು ತುಂಬ ಚೆನ್ನಾಗಿರ್ತಾರೆ. ಯಾವುದೋ ದೊಡ್ಡ ಕಂಪ್ನಿ ಹೊಡ್ತಾರೆ. ಹೋಗೋ ಶೈಲಿಯಲ್ಲಿ ಡಾಕ್ಟ್ರು ಅಡ್ಮಿಟ್ ಮಾಡಿಕೊಂಡು ಇದೇ ಒಂದು ECG ಎಲ್ಲ ಚೆಕ್ ಮಾಡಿಸಿ ಎಲ್ಲ ಮಾಡ್ತಾರೆ. ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು, ನೀವು ಟೆನ್ಷನ್ ತೊಗೊಬಿಡಿ ಯಾವುದೋ ಕಾರಣಕ್ಕೂ ಅಂಥೇಳಿ ಬೆಡ್ ಮೇಲೆ ಮಲಗಿಸ್ತಾರೆ. ನಿಮ್ಮ ಕಡೆಯಿಂದ ಯಾರೂ ಬಂದಿಲ್ವಾ, ಯಾರೂ ಇಲ್ವಾ ಅಂದರೆ ಇಲ್ಲ. ಫ್ಯಾಮಿಲಿ ಇಲ್ವಾ ಅಂದರೆ ಇಲ್ಲ, ಮದುವೆನೂ ಇಲ್ಲ ಅಂತ ಹೇಳ್ತಾರೆ. ತದನಂತರ ಹಣ ಎಷ್ಟಾಗ್ಬೋದು, ಜಾಸ್ತಿ ಆಗೋದಾದರೆ ನೋಡಬೇಡಿ, ನನ್ನ ಹತ್ರ ಇರೋದು ಒಂದು 12,000 ಇದೆ, ಅದ್ರ ಮೇಲೆ ಆದರೆ ನನ್ನ ಹತ್ರ ಇಲ್ಲ ಅಂದರೆ ಯಾರು ಇಲ್ವಾ ಅಂದರೆ ಇಲ್ಲ ಇದ್ದಾರೆ ನನ್ನ ತಮ್ಮಂದಿರು ಅಂತ ಹೇಳ್ತಾರೆ. ಮತ್ತು ಕರೀರಿ ಅವ್ರಿಗೆ, ಇಂಥ ಟೈಮಲ್ಲಿ ಇರಬೇಕಲ್ವ ಜೊತೆಯಲ್ಲಿ ಅಂತ ಕೇಳ್ತಾರೆ. ಇಲ್ಲ ಅವ್ರಿಗೆಲ್ಲ ಕರೆದಿದ್ದೀನಿ, ಅವ್ರು ಯಾರು ಬರ್ತಾಯಿಲ್ಲ, ಅವರೆಲ್ಲ ಬಿದ್ದಿದ್ದಾರೆ. ಏನು ಮಾಡ್ತಾರೆ ಅವರು, ಎಷ್ಟು ಬಿಸಿ, ಸ್ವಂತ ಅಂತಂಬಂದಿರು ಇದ್ದಾರಲ್ವ ಅಂದರೆ ಹೇಳ್ತಾರಂತೆ ಡಾಕ್ಟ್ರು. ಹೌದು ರೀ, ಸ್ವಂತ ಅಣ್ಣಂದಿರು, ಒಬ್ಬ ತಮ್ಮ, ಇಬ್ಬರು ದೊಡ್ಡ ಅಣ್ಣಂದಿರು ಇದ್ದಾರೆ ಅಂತ ಹೇಳ್ತಾರೆ. ಕರೀರಿ ಸರ್, ಈ ಸಮಯದಲ್ಲಿ ನೀವು ಒಬ್ಬರೇ ಇದ್ದೀರಾ, ನಿಮ್ಮ ECGಯಲ್ಲಿ ನೋಡಿದ್ರೆ ಸ್ವಲ್ಪ ಟೆನ್ಷನ್ ತೊಗೊಂಡು ಇದಿದೆ, ನೋವು ಇದಾಗಿದೆ, ಇರಬೇಕಾಗುತ್ತೆ ಜೊತೆಯಲ್ಲಿ ಅಂತ ಹೇಳ್ತಾರೆ. ಇಲ್ಲ ಸರ್, ನಾನೆಲ್ಲ ಹೇಳಿದೆ, ಅವ್ರು ಯಾರೂ ಬರ್ತಿಲ್ಲ ಹತ್ತಿರ, ನನ್ನ ಹತ್ರ ಹಣ ಬೇರೆ ಕಳ್ಕೊಂಡಿದ್ದೀನಿ, ಹಣ ಕೊಡಬೇಕಾಗುತ್ತೆ ಅಂತ ಬರ್ತಿಲ್ಲ, ನನ್ನ ಹಣ ಬೇಡ ಜೊತೇಲಿ ಬನ್ನಿ, ನನಗೆ ಭಯ ಆಗ್ತಿದೆ ಅಂದರೂ ಬರ್ತಿಲ್ಲ ಅಂದರೆ ಹೆಂಗೆ ಅಂತಂಬುದಿರಿ ಅಂತೇಳಿ ಡಾಕ್ಟ್ರೆ ತುಂಬ ಫೀಲ್. ನೋಡೋಕ್ಕೆ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಎಷ್ಟು ಚೆನ್ನಾಗಿ ಮೃದುವಾಗಿದ್ದೀರಾ ಅಂಥೇಳಿ, ಸರಿ ಅವ್ರ ನಂಬರ್ಗಳು ಕೊಡಿರಿ, ನಾನು ನಿಮ್ಗೆ ಅಡ್ಮಿಟ್ ಮಾಡಿರೋದು ಫೋಟೋ ಆದರೂ ಕಳಿಸ್ತೀನಿ ಈ ಥರ ಅಂಥೇಳಿ ಫೋಟೋ ತೊಗೊಂಡು ಆ ವ್ಯಕ್ತಿದು ಅವರ ಬ್ರದರ್ ಅಂತಂಬುದ್ರಿಗೆ ಕಳಿಸ್ತಾರೆ. ನೋಡಿದ್ರೂ ಅವ್ರ ರಿಯಾಕ್ಷನ್ಸ್ ಏನಿರಲ್ಲ. 9:45ಗೆ ಕಳಿಸಿರ್ತಾರೆ ಅಂತೆ, ನೋಡ್ತಾರೆ ಏನೂ ಇರಲ್ಲ. 10:30 ಇವರು ಡಾಕ್ಟ್ರ್ ಹೇಳಿರ್ತಾರಲ್ಲ, 1-2 ದಿನ ರೆಸ್ಟ್ ತಗೊಳ್ಳಿ, ಹಾಸ್ಪಿಟ್ಲಲ್ಲಿ ಇರಿ, ನಿಮ್ಮ ಹತ್ರ ಹಣ ಬೇರೆ ಇಲ್ಲ ಅಂತಿದೆ, ಹೆಚ್ಚು ಕಡಿಮೆ ಹಾಕಿ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ತಗೊಳ್ಳಿ, ಯಾವುದೂ ಯೋಚನೆ ಮಾಡಿಬಿಡಿ ಅಂತ ಹೇಳ್ತಾರೆ. ರಾತ್ರಿ ಎಲ್ಲ ಟೆನ್ಷನ್ ತೊಗೊಂಡು ಮತ್ತು ಕೊನೆಗೆ ಒಬ್ಬರು ಸ್ನೇಹಿತರ ಜೊತೆ ಇವರೇ ಸಹಾಯ ಮಾಡಿರೋರಿಗೆ ಫೋನ್ ಮಾಡ್ತಾರೆ. ಆತ ಕಷ್ಟದಲ್ಲಿದ್ದಾಗ ಇವರು ಸಹಾಯ ಮಾಡಿರ್ತಾರೆ, ಕೆಲಸಕ್ಕೆ ತೊಗೊಂಡಿರ್ತಾರೆ. ಮಾಡಿದ ತಕ್ಷಣ ಮಳೆ ಬರ್ತಾಯಿದ್ರು. ಆತ ಫ್ರೆಂಡು, ಬರ್ತೀನಿ ಇವ್ರಿ, ನಿಮ್ಗೆ ಹಿಂಗಾದ್ರೆ ನನಗೆ ಬಿಡಲ್ಲ ಅಂಥೇಳಿ, ಅದೇ ಬರುವಾಗ ಇದ್ದರೆ ಒಂದು 20,000 ತೊಗೊಂಬನಿ, ಕಾಸಿಲ್ಲ ಅಂದಾಗ ಅಷ್ಟೇ ಅಲ್ವಾ ಅಂಥೇಳಿ ಮಳೆಯಲ್ಲಿ ನೆನ್ಕೊಂಡು ಬೈಕಲ್ಲಿ ಬರ್ತಾರೆ. ಬಂದು ಅವ್ರಿಗೆ ಇಟ್ಕೊಳ್ಳಿ ಎಮರ್ಜೆನ್ಸಿಗೆ ಅಂಥೇಳಿ ಅವ್ರಿಗೆ ಅಮೌಂಟ್ ಫೋನ್ಪೇ ಮಾಡ್ತಾರೆ, 20,000 ರೂಪಾಯಿ. ಮತ್ತು ಅವ್ರ ಜೊತೆ ನೈಟಲ್ಲಿದ್ದು, ಡಾಕ್ಟ್ರು ಪರವಾಗಿಲ್ಲ ಹೋಗ್ಬೋದು ಅನ್ನೋ ತನಕ ಅವ್ರ ಜೊತೆಯಲ್ಲಿದ್ದು, ನೆಕ್ಸ್ಟ್ ದಿನ ಸಾಯಂಕಾಲ ಅವ್ರ ಮನೆಗೆ ಅವ್ರ ರೂಮ್ ಕರ್ಕೊಂಡು ಹೋಗ್ತಾರೆ. ಅವ್ರೊಂದು ರೂಮ್ ಮಾಡ್ಕೊಂಡಿರ್ತಾರೆ. ಹೋದಾಗ ಮತ್ತೇನು ಇವರು ಪ್ರೀತಿ ಬಂದಿಲ್ಲ ಅಂತಲ್ಲ ಅಂತಂದ್ರೆ ಮತ್ತೆ ಫೋನ್ ಮಾಡ್ತಾರೆ ಇವರು, ಅಣ್ಣ ಈ ಥರ ಅಡ್ಮಿಟ್ ಆಗಿದ್ದೆ, ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ಇವು ತೊಗೊತಾ ಇದ್ದೀನಿ ಅಂದರೆ ಆಯ್ತು ಬಿಡು, ಸರಿ ತಗೋ ಅಂತ ಹೇಳಿ ಕಟ್ ಮಾಡ್ತಾರೆ. 3 ಜನಕ್ಕೂ ಹೇಳಿದಾಗ ಅಷ್ಟೇ ಮಾಡ್ತಾರೆ. ಸ್ವಲ್ಪ ನೋವು ಪಡ್ತಾರೆ ಬಂದಿಲ್ಲ ಅಂಥೇಳಿ. ಈ ಕಡೆ ಅಪ್ಪ ಅಮ್ಮ ಇಡ್ತಾರೆ, ವಯಸ್ಸಾಗಿರುತ್ತೆ, ಅವ್ರಿಗೆ ಹೇಳಿದ್ರೆ ನೋವು ಪಡ್ತಾರೆ ಅಂಥೇಳಿ ಅಪ್ಪ ಅಮ್ಮನಿಗೆ ಹೇಳಲ್ಲ. ಇವರೇ ಹೇಳಿರ್ತಾರೆ ಅಂತಂದ್ರೆ ಅಪ್ಪ ಅಮ್ಮನಿಗೆ ಹೇಳಿಬಿಡಿ ಅಂತ. ಸರಿ ಅಂಥೇಳಿ ತುಂಬ ತೀರಾ ಇನ್ನೇನು ಇವ್ರ ಹತ್ರ ಇರೋ ಹಣ ಕಳ್ಕೊಂಡಿರ್ತಾರೆ. 20,000 ಫ್ರೆಂಡ್ ಬೇರೆ ಕೊಟ್ಟು ಹೋಗಿರ್ತಾನಲ್ವ, ಸ್ವಲ್ಪ ಖರ್ಚು ಮಾಡ್ಕೊಂಡು ಇನ್ನೇನು ಕೆಲಸ ಇಲ್ಲ ಕೈಯಲ್ಲಿ ಅಂಥೇಳಿ ಬೆಂಗಳೂರಲ್ಲಿ ಇವ್ರು ಕೆಲವು ಓದಿರ್ತಾರೆ, ಇವರು ಡಿಗ್ರಿ ಬೇರೆ ಮಾಡ್ಕೊಂಡಿರ್ತಾರೆ. ಹೋದಾಗ ಕೆಲವು ಕಂಪ್ನಿಗಳಿಗೆ ಹೋಗ್ತಾರೆ, ಕೆಲಸ ಕೊಡಿ ಅಂತ ಹೇಳಿ. ನಿಮ್ಮನ್ನು ನೋಡಿದ್ರೆ ಕೆಲಸಕ್ಕೆ ಒಂಥರ ತೊಗೊಳ್ಳೋ ಏನೋ ನಿಮಗೆ ಅವಶ್ಯಕತೆ ಇರ್ತಾರ, ಇಲ್ಲ ನೀವೇ ಕೆಲಸ ಕೊಡೋರ ಥರ ಇದ್ದೀರಾ, ಯಾರು ನೀವು ಏನಂತ ಕೇಳ್ತಾರೆ, ಹಿಂಗೆಲ್ಲ ಹೇಳ್ತಾರೆ. ಮತ್ತು 1-2 ದಿನ ತೊಗೊಳ್ತಾರೆ. ಇವರು ಸ್ವಲ್ಪ ಇವ್ರ ಮೆಂಟಾಲಿಟಿ ನೋಡಿಕೊಂಡು ಹೀಗೆಲ್ಲ ಹಾಗೆ ಮಾಡ್ಬೋದಲ್ವ, ಹಾಗೆಲ್ಲ ಹೀಗೆ ಅಂಥೇಳಿ. ಯಾಕಂದರೆ ಇವರು ಒಂದು ದೊಡ್ಡ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಮಾಡಿಕೊಂಡು ಸುಮಾರು ಟೇಸ್ಟ್ ಮಾಡಿರ್ತಾರೆ. ಇವ್ರು ನಾಲೆಡ್ಜ್ ನೋಡಿಕೊಂಡು ಯಾಕೋ ಅವರು ಸಂಕೋಚ ಏನು ಮಾಡಿಕೊಂಡು ಏನೋ ಇಲ್ಲ ಆಗಲ್ಲ ಜಾಬ್ ಕೊಡೋಕ್ಕೆ ಅಂಥೇಳಿ 2-3 ಕಡೆನೂ ಹಾಗೆ ಮಾಡ್ತಾರೆ. ಸಡನ್ಲಿ ಏನು ಮಾಡಬೇಕು ಅಂತ ಆಗ್ತಾಯಿಲ್ಲ. ಎಲ್ಲಾದರೂ ಅಫ್ಸಿಯಲಾಗಿ ಹೋಗಿ ಕೇಳಿದ್ರೆ ಕೊಡಲಿಲ್ಲ ಅಂಥೇಳಿ ಕೊನೆಗೆ ಊಟಕ್ಕೂ ಕಷ್ಟ ಆಗುತ್ತೆ ಇವ್ರಿಗೆ ಬರ್ತಾ. ಮತ್ತು ಆ ಫ್ರೆಂಡ್ಗೂ ತೊಂದರೆ ಕೊಡಬಾರ್ದು ಅಂಥೇಳಿ ಆ ಫ್ರೆಂಡ್ಗೆ ಅಡ್ಮಿಟ್ ಆದಾಗ ಚೆನ್ನಾಗಿ ಬಂದಿರ್ತಾರಲ್ವ, ಅವ್ರಿಗೇನು ಮತ್ತೆ ಕಾಲ್ ಮಾಡಲ್ಲ, ಏನೋ ಒಂದು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಂಥೇಳಿ ಅವ್ರಿಗೆ ಕೇಳಿದೆ. ಒಂದು ಚಿಕ್ಕದ ರೂಮ್ ಮಾಡ್ಕೊಂಡು, ನಿಮ್ಗೆ ಗೊತ್ತಿರುತ್ತೆ ಬೆಂಗಳೂರಿಂದ
ಒಂದು ಹೈದ್ರಾಬಾದ್ ರೋಡಲ್ಲಿ ದೇವನಹಳ್ಳಿ ಅಂತ ಊರ ಕಡೆ ಆವತಿ, ದೇವನಹಳ್ಳಿ, ವೆಂಕಟಗಿರಿ ಕೋಟೆ ಅಂತ ದ್ರಾಕ್ಷಿ ತೋಟಗಳಿರುತ್ತಲ್ಲ, ಇವರು ಯೋಚನೆ ಮಾಡ್ತಾರೆ ನನಗೆ ಸುಮ್ಮನೆ ನಗರದಲ್ಲಿ ನಾನು ಒಂದು ಕಂಪ್ನಿ ಮಾಡಿಕೊಂಡು ನಾನು ಬೇರೆಯವ್ರು ಕೊಡ್ತಾ ಇರೋ ಕಡೆ ನಾನು ಹೇಗೆ ಮಾಡುವುದಂತ ಹೇಳಿ ಸುಮ್ಮನೆ ನನಗೆ ಊಟಕ್ಕೆ ಬಟ್ಟೆಗೆ ಅಷ್ಟೇ ಸಾಕಬೇಕು ಅಂಥೇಳಿ ಇವ್ರು ಕೂಲಿ ಕೆಲಸ ಮಾಡೋಕ್ಕೇನೆ ಅಂಥೇಳಿ ಆವತಿ ಅಂಥೇಳಿ ಒಂದು ಊರಲ್ಲಿ ಚಿಕ್ಕದು ರೂಮ್ ಮಾಡ್ಕೊತಾರೆ. ಅಡ್ವಾನ್ಸ್ ಕೊಟ್ಟು ಅಲ್ಲಿ ದ್ರಾಕ್ಷಿ ಕಟ್ ಮಾಡೋದು ಮತ್ತು ಬ್ಯಾಗ್ಗಳಲ್ಲಿ ಇದರಲ್ಲಿ ತುಂಬೋದು, ಅದನ್ನು ಟೆಂಪೋಗಳಿಗೆ ಹಾಕೋಕ್ಕೆ ಇವ್ರು ಸೇರ್ಕೊತಾರೆ. ಅಲ್ಲಿ ಹೋಗಿ ಈಗ ನಾನು ಹೇಳಿದ್ರಲ್ವ ಈ ಸ್ಟೋರಿಯನ್ನು, ಈ ಕಥೆಯನ್ನು, ಈ ನಡೆದಿರುವಂಥ ಘಟನೆಯನ್ನು ಒಬ್ಬ ದ್ರಾಕ್ಷಿ ತೋಟ ಮಾಲೀಕ ಹೇಳಿದ್ರಲ್ವ ಅವ್ರಿಗೆ ಭೇಟಿ ಆಗ್ತಾರೆ. ಸರ್ ಈ ಥರ ನಾನು ಕೆಲಸ ಬೇಕಾಗಿದೆ, ನನಗೂ ತುಂಬ ಕಷ್ಟ ಇದೆ, ಊಟಕ್ಕೂ ಕಷ್ಟ ಇದೆ ಅಂತ ಹೇಳಿದಾಗ ಇವ್ರ ಚರಿತ್ರೆ ಎಲ್ಲ ಹೇಳ್ತಾರೆ. ಸುಮ್ಮನೆ ಮೊದಲು ಏನು ಹೇಳಲ್ವಂತೆ, ಈ ಥರ ಬಳ್ಳಾರಿಯಿಂದ ಬಂದಿದ್ದೀನಿ ಅಂಥೇಳಿ ಇವರು ಆಧಾರ್ ಕಾರ್ಡ್ ಎಲ್ಲ ತೋರಿಸ್ತಾರೆ, ಸರಿ ಅಂತ ಕೊಡ್ತಾರೆ. ನಾನು ಏನೋ ಒಂದು ಜಾಬಲ್ಲಿದೆ, ನಾನು ಸಿಗಲಿಲ್ಲ, ಇಷ್ಟ ಆಗಲಿಲ್ಲ ಜಾಬ್ ಮಾಡೋಕ್ಕಿಲ್ಲಿ, ನಾನು ಕೂಲಿ ಕೆಲಸ ಮಾಡೋದು ತುಂಬ ಇಷ್ಟ ಅಂಥೇಳಿ ಹೇಳಿದಾಗ ಮತ್ತು ಇವರು ಬಳ್ಳಾರಿ ಕಡೆಯಿಂದ ಒಬ್ಬ ಅಲ್ಲಿ ಪಂಚಾಯತಿ ಪ್ರೆಸಿಡೆಂಟಿಂದ ಫೋನ್ ಮಾಡಿಸ್ತಾರೆ. ಹೌದ್ರಿ, ನಾನು ಈ ಥರ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೊಡಿ, ಪಾಪ ಅವ್ರು ತುಂಬ ಒಳ್ಳೆಯವರು, ಇವರು ಆ ವ್ಯಕ್ತಿ ಹೇಳಿರ್ತಾನೆ ನನ್ನ ಹಿಂದಿನ ಸ್ಟೋರಿ ಏನು ಹೇಳಿಬಿಡಿ, ಬರೀ ಕೂಲಿಗೆ ಅಷ್ಟೇ ಕೊಡಿಸಿ ಅಂತ. ಸರಿ ಇಬ್ಬರೇ ಕೊಡ್ತೀನಿ ಅಂಥೇಳಿ ಇವರು ಮಾಲೀಕರ ದ್ರಾಕ್ಷಿ ತೋಟ ಮಾಲೀಕ ಕೆಲಸ ಕೊಡ್ತಾನೆ. ದಿನಕ್ಕೆ 700 ರೂಪಾಯಿ ಕೊಟ್ಟು ಬೆಳಗ್ಗೆ ತಿಂಡಿ ಕೊಡಿಸೋದು ಮಾಡ್ತಾರೆ. ಹಾಗೆ ಅವ್ರಿಗೆ ರೂಮ್ ಬೇಕಂದಾಗ ಒಂದು 10,000 ಅಡ್ವಾನ್ಸ್ ಕೊಟ್ಟು 3,000 ರೂಪಾಯಿದೊಂದು ರೂಮು ಕೊಡಿಸ್ತಾರೆ ಆ ಮಾಲೀಕರ ಮನೆ ಹತ್ರ. ಇವರು ಓಡಾಡೋದೆಲ್ಲ ನೋಡ್ತಾ ಇವ್ರದ್ದು ಏನೋ ಇದೆ ಅಂಥೇಳಿ ಇವರು ನಡೆಯೋ ಸ್ಟೈಲ್, ಇವ್ರು ಹಾಕೋ ಬಟ್ಟೆ ಎಲ್ಲ ಬ್ರ್ಯಾಂಡೆಡ್ ಇರುತ್ತೆ, ಮತ್ತು ಇವರು ಚಪ್ಪಲಿ ಹಾಕದೆ ಶೂನೇ ಯೂಸ್ ಮಾಡ್ತಿರ್ತಾರೆ. ಅದೆಲ್ಲ ನೋಡಿಕೊಂಡು ಮತ್ತೆ ಸ್ವಲ್ಪ ಆಚೆ ಫೋನಲ್ಲಿ ಮಾತಾಡ್ತಾ ಒಂದ್ಸಲಿ ಇವರು ಇಂಗ್ಲೀಷಲ್ಲಿ ಹೇಳೋದು ಮತ್ತು ಯಾರೋ ಲಾಯರ್ ಮಾತಾಡೋದೆಲ್ಲ ನೋಡಿದಾಗ ಇವ್ರು ಏನೋ ಇದು ಅಂಥೇಳಿ ಇವ್ರಿಗೆ ಕೇಳ್ತಾರಂತೆ, ನೋಡಪ್ಪ ನಿನಗೆ ನಾನು ಕೆಲಸ ಕೊಡಿ, ನೀನು ನಾನು ನಂಬಿದೀಯಾ ಅಂದಾಗ, ಹೌದು ಸರ್ ನಾನು ನಂಬಿದ್ದೀನಿ ಅಂತ ಹೇಳಿದಾಗ ಅವಳು ನನ್ನ ಮೇಲೆ ಎಷ್ಟು ನಂಬಿಕೆ ಇದ್ರು, ನೀನು ಯಾಕೆ ಹಿಂಗಾಗಿದೆ, ಯಾಕೆ ಕೂಲಿಗೆ ಬಂದಿದೆಯಾ ನೀನು ಹೇಳಬೇಕಂದಾಗ ಸಂಪೂರ್ಣ ಮಾಹಿತಿ ಇವರು ಎಲ್ಲ ನಡೆದಿರೋದೇ ಹೇಳ್ತಾರೆ. ನಾವು ಈ ಥರ 4 ಜನ ಅಣ್ಣ ತಮ್ಮಂದಿರು, 3 ಜನ ನನಗೆ 2 ಅಣ್ಣಂದಿರು, 1 ತಮ್ಮ ಇದ್ದಾನೆ. ನಾನು ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಒಂದು 17 ಕೋಟಿದು. ಬಟ್ ಏನಂದರೆ ನನ್ನ ಇನ್ಶೂರೆನ್ಸ್ ಮಾಡಿಸ್ಲಿಲ್ಲ, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿ ಸ್ವಂತ ದುಡ್ಡು ಹಾಕಿದ್ದೆ, ಲೋನ್ ಬೇರೆ ಏನೂ ಮಾಡಿಸಿರಲಿಲ್ಲ, ಗೊತ್ತಿಲ್ಲದೆ ಮಾಡಿಸ್ಬಿಟ್ಟಿದೆ. ಅದು ಶಾರ್ಟ್ ಸರ್ಕ್ಯೂಟಲ್ಲಿ ಸ್ವಲ್ಪ ಸುಟ್ಟೋಗ್ಬಿಟ್ಟು, ಮಿಷಿನರೀಸ್ ಎಲ್ಲ ಸುಟ್ಟೋಗ್ಬಿಟ್ಟು, ತುಂಬ ಅದು ಸ್ವಲ್ಪ ಐಟಮ್ಸ್ ಎಲ್ಲ ತುಂಬ ಏನಕ್ಕೂ ಬೇಕಾಗಲಿಲ್ಲ. ಅದು ಒಟ್ಟಿಗೆ ಮಿಷಿನರಿ ಸುಟ್ಟೋಗಿರೋದು ರೀತಿ ಅದು ಬೇರೆಯವ್ರಿಗೂ ಕೊಡೋಕ್ಕೂ ಆಗಲ್ಲ, ಗುಜರಿ ರೀತಿಯಲ್ಲಿ ನಾನು ವೇಸ್ಟ್ ಒಂದು ತೂಕದ ಲೆಕ್ಕದಲ್ಲಿ ಕೊಡೋ ರೀತಿಯ ಪರಿಸ್ಥಿತಿ ಬಂದು ಕೊಟ್ಟು 1.5 ವರ್ಷ ಆಯಿತು. 1.5 ವರ್ಷದಿಂದ ಏನೋ ಮಾಡೋಣ ಅಂತಾರೆ, ತಲೆ ಕೆಲಸ ಮಾಡಲಿಲ್ಲ, ಕೈಯಲ್ಲಿ ಬರ್ತಾ ದುಡ್ಡು ಇರೋದು ಕಳೆದೋಯ್ತು. ಟೌನ್ಗೆ ಬಂದು ಬೆಂಗಳೂರಿಗೆ ಬಂದು ಕೆಲಸ ಕೇಳ್ಕೊಂಡು ಬಂದೆ, ಯಾರೂ ಕೆಲಸ ಕೊಡಲಿಲ್ಲ. ಕೊನೆಗೆ ನನಗೆ ತೋಚಿದ್ದು ಒಂದೇ, ಯಾವ್ದಾದ್ರು ಹಳ್ಳಿ ಕಡೆ ಹೋಗಿ ಕೂಲಿ ಮಾಡ್ಕೊಂಡು ಹೋಗೋಣ, ದೇಹದಲ್ಲಿ ಬಲ ಇದೆಯಲ್ವ, ನನಗೂ ಕೂಲಿ ಕೆಲಸ ಮಾಡೋದು ಇಷ್ಟ ಅಂಥೇಳಿ ಬಂದೆ ಅಂತೇಳಿ ಎಲ್ಲ ಹೇಳಿದಾಗ ಕಣ್ಣೀರು ತೆಗಿತಾರೆ ಇವರು. ಹೆಂಗೆ ಅಂತಂಬಂದ್ರೆ, ನೀನು ಎಷ್ಟು ಚೆನ್ನಾಗಿ ಒಳ್ಳೆ ವ್ಯಕ್ತಿಗೆ ನಿನಗೆ ಕೈ ಹಿಡಿದಿಲ್ಲ, ನೀನು ಮಾತ್ರ ಆರ್ಥಿಕವಾಗಿ ಚೆನ್ನಾಗಿದ್ದಾಗ ನೀನು ಕೈ ಹಿಡಿದಿದೆಯಾ, ಅವ್ರಿಗೆ ಬೆಳೆಸಿದೀಯಾ, ನಿಮ್ಮ ಸ್ನೇಹಿತರಿಗೆ ಬೆಳೆಸಿದೀಯಾ ಅಂಥೇಳಿ ನೀನೆಲ್ಲ ಹೇಳೋದು ನೋಡಿದ್ರೆ ತುಂಬ ನೋವಾಗುತ್ತೆ. ಈ ರೀತಿ ಕೂಡ ಇರ್ತಾರೆ ಹೆಣ್ಣು ತಮ್ಮಂದಿರು ಕಷ್ಟದಲ್ಲಿದ್ದಾಗ. ಅದು ಮದುವೆ ಇಲ್ಲ, ನಿನಗೆ ಒಬ್ಬನೇ ಇದ್ದಾಗ ನಿನಗೆ ಕೈ ಹಿಡಿಬೇಕಾಗಿತ್ತು, ಎಲ್ಲಿ ಊಟ ಅದು ನಿನಗೆ ಆಸ್ಪತ್ರೆಗೆ ಸೇರಿದ್ದೀನಿ ಅಂತ ಹೇಳಿದ್ರು, ಏನೇನೋ ಅಂತ ಹೇಳಿದ್ರು ಈ ರೀತಿ ಆಗಿದೆ ಅಂದರೂ ನಿನಗೆ ಕೈ ಹಿಡಿದಿಲ್ಲ ಅಂತಂಬಂದರು, ಅಂತಂಬಂದರು. ಮತ್ತು ಯಾರು ಸ್ನೇಹಿತರು ಯಾರೂ ಕೈ ಹಿಡಿದಿಲ್ಲ. ಒಬ್ಬ ಸ್ನೇಹಿತ ಮಾತ್ರ ಕೈ ಹಿಡ್ದ. ಅವನಿಗೆ ಸ್ವಲ್ಪ ಖರ್ಚಿಗೆ ಕೊಟ್ಟು ಹಾಸ್ಪಿಟ್ಲಿಗೆ ಬಂದ. ಹಾಸ್ಪಿಟ್ಲಲ್ಲಿ ತೆಗೆದಿರೋ ಫೋಟೋಗಳೆಲ್ಲ ತೋರಿಸಿದಾಗ ನನಗೆ ತುಂಬ ನೋವಾಯಿತು ಅಂಥೇಳಿ ಈ ದ್ರಾಕ್ಷಿ ಮಾಲೀಕ ನನ್ನ ಜೊತೆ ಇವ್ರ ಬಗ್ಗೆ ಹೇಳ್ತಾರೆ. ಅಷ್ಟೆಲ್ಲ ಸ್ನೇಹಿತರೆ, ಒಂದು ಹಬ್ಬ ಬಂದಿರುತ್ತೆ, ಇವರು ಹಬ್ಬಕ್ಕೆ ಊರಿಗೆ ಹೋಗ್ತಾ ಇರ್ತಾರೆ, ಇವರು ವಿಲೇಜ್ಗೆ. ಒಂದ್ಸಲಿ ಹಬ್ಬ ಬಂದಾಗ ಆ ಹಬ್ಬದಲ್ಲಿ ಇವ್ರಿಗೆ ಕರೆ ಮಾಡ್ತಾರಂತೆ. ಇವ್ರದ್ದು ಮೊದಲು ದೊಡ್ಡನ್ನ ಕರೆ ಮಾಡ್ತಾರೆ, ಏನೋ ಹಬ್ಬಕ್ಕೆ ಬರಲಿಲ್ವೇನೋ ಅಂತ ಕೇಳ್ತಾರಂತೆ. ಹಣ ಇಲ್ಲನೋ, ಮನ ಇದ್ದಾಗ ಚೆನ್ನಾಗಿದ್ದಾಗ ಹೇಳೋ ಅಂತ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀರಂತೆ. ಇವಾಗ ಹೇಳ್ತಾರೆ, ಏನಿಲ್ಲ ಅಲ್ವಾ ಪಾಪ, ಕೈ ಸುಟ್ಕೊಂಡಿದ್ದಾರಲ್ವ, ಹಾಗಾಗಿ ಏನೋ ಹಬ್ಬಕ್ಕೆ ಬರಲಿಲ್ವಾ, ಇಲ್ಲಿರಿ ಅಂತ ಕೇಳಿದಂತೆ. ಅದು ಹಬ್ಬಕ್ಕೆ ಹೋಗ್ಬೇಕಾಯ್ತಂತೆ. ಇವ್ರಿಗೆ ಹಣ ಅಡ್ಜಸ್ಟ್ ಆಗದೆ ಊರಿಗೆ ಬಳ್ಳಾರಿ ಕಡೆ ಹೋಗ್ಬೇಕಾದ್ರೆ
ಸುಮ್ಮನೆ ಒಂದು 1,000 ರೂಪಾಯಿ ಒಂದು 1,500-2,000 ಆದರೂ ಬೇಕಂತೇಳಿ ಎಲ್ಲ ಸ್ವಲ್ಪ ಯಾರಿಗೂ ಹಣ ಕೇಳಕ್ಕೆ ಬಂದಿದ್ದೀನಿ. ಕೊಟ್ಟರೆ ಬರ್ತೀನಿ, ನಾನು ಬರಬೇಕಂತಿದೆ, ಅಪ್ಪ ಅಮ್ಮನ ನೋಡಬೇಕಂತಿದೆ ತುಂಬ. ಆದರೆ ಹಣ ಊಟನೂ ಮಾಡಿಲ್ಲ ಇನ್ನು. ಇವ್ರು ಯಾರೋ ಕರೆದ್ರೆ ಕೆಲಸ ಮಾಡಿದ್ದೀನಿ, ಕೂಲಿ ಕೆಲಸ ಕೊಟ್ಟಿಲ್ಲ, ಕೇಳಕ್ಕೆ ಬಂದಿದ್ದೀನಿ. ಆ ಟೈಮಲ್ಲಿ ಇವ್ರು ಬೆಂಗಳೂರಲ್ಲಿ ಎಲ್ಲೋ ಒಂದು ಕಡೆ ಕೆಲಸ ಮಾಡಿರ್ತಾರೆ 13 ದಿನದ ಹಾಕ್ಕೊಡಿ, ನಾನು ಹಬ್ಬಕ್ಕೆ ಹೋಗ್ಬೇಕಂದ್ರೆ ಕೊಟ್ಟಿಲ್ಲ. ಅವಳು ಒಂದು 2,000 ಕೊಡಿ ಅಂದರೆ ಕೇಳಕ್ಕೆ ಅವ್ರು ಮನೆ ಹತ್ರ ಹೋಗಿರ್ತಾರೆ. ಆ ಸಮಯದಲ್ಲಿ ಇವ್ರು ಅನ್ನ ಫೋನ್ ಮಾಡಿರ್ತಾರೆ ಹಬ್ಬಕ್ಕೆ ಬಂದಿಲ್ಲ ಅಂತ. ಆವಾಗ ಇಲ್ಲ, ನಾ ಹಬ್ಬಕ್ಕೆ ಬರಬೇಕಂತ, ಅಮ್ಮ ಅಪ್ಪನ ನೋಡೋಗ್ಬೇಕಂತ ತುಂಬ ಆಸೆ ಆಗ್ತಿದೆ, ಕಣ್ಣು ತುಂಬ ಅವರೇ ಕಾಣಿಸ್ತಾ ಇದ್ದಾರೆ ನಿದ್ದೆಯಲ್ಲೆಲ್ಲ. ಆದರೆ ಹಣ ಇಲ್ಲ ನಾನು ಬಂದು ಹೋಗೋಕ್ಕೆ. ಒಂದು 2,000 ಆದರೂ ಯಾರಾದರೂ ಕೊಟ್ಟರೆ ಬಂದುಬಿಡ್ತೀನಿ ಅಂತ ಹೇಳ್ತಾರೆ. ಓ ಸರಿ ಆಗಿಬಿಡು, ನಿಂದು ಕೇಳೋಕ್ಕೆ ಆಗಲ್ಲ, ನಿಂದು ಯಾವಾಗಲೂ ಇರೋದು ಅಂಥೇಳಿ ಕಟ್ ಮಾಡ್ತಾರೆ ದುಡ್ಡನ್ನು. ಎಣ್ಣೆನೂ ಮಾಡ್ತಾರೆ, ಮಾಡಲ್ಲ, ಇವರೇ ಮಾಡಿಡ್ತಾರಂತೆ. ಮಾಡಿದಾಗ ಏನೇನ ಚೆನ್ನಾಗಿದ್ದೀರಾ, ನಾನು ಹಬ್ಬಕ್ಕೆ ಬರೋಣ ಅಂದ್ಕೊಂಡಿದ್ದೇನೆ, ತುಂಬ ಸಂತೋಷ ಆಗಿದ್ದೀನಿ, ಹಬ್ಬ ಆಚರಣೆ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಎಲ್ಲ. ಆದರೆ ಒಂದು 2,000 ಹಣ ಇಲ್ಲ, ತುಂಬ ಮನಸ್ಸು ನೋವಾಗ್ತಿದೆ ನೋಡಿ. 1 ಗಂಟೆ ಆಯಿತು, ಊಟನೂ ತಿಂಡಿನೂ ಮಾಡಿಲ್ಲ. ಇವರು ಒಂದು 13 ದಿನ ಕೆಲಸ ಮಾಡಿದ್ದೇವೆ, ಇನ್ನೂ ಹಣ ಕೊಡ್ತೀವಿ ಅಂದರೆ ಅವ್ರ ಮನೆ ಹತ್ರ ಹುಡ್ಕೊಂಬಂದಿದ್ದೀನಿ. ಅಡ್ರೆಸ್ ಗೊತ್ತಿರಲಿಲ್ಲ, ಇಲ್ಲೋ ಯಲಹಂಕದಲ್ಲಿ ಇರೋದನ್ನ ಅಂತ ಹೇಳ್ತಾರೆ. ಹೌದಾ, ಸರಿ ನೋಡು, ಕೊಟ್ಟರೆ ಬಂದುಬಿಡು, ನಾವೆಲ್ಲ ಬಂದಿದ್ದೀವಿ ಹಬ್ಬಕ್ಕೆ, ನೋಡು ಬಿಡು, ಬಸ್ ಏನು ಬಿಟ್ಟರು ಬಂದುಬಿಡು ಸಾಯಂಕಾಲಕ್ಕೆ ಅಂತ ಹೇಳಿ ಕಟ್ ಮಾಡ್ತಾರೆ. ಕನಿಷ್ಠ ಪಕ್ಷ ಹಣ ಅಡ್ಜಸ್ಟ್ ಆಗಿದ್ರೆ ಬರ್ತೀನಿ ಅಂತಾರಲ್ವ. ಹಣ ಹೋಗ್ಲಿ ಬಿಡು, ನಾನು ಕೊಡ್ತೀನಿ ಬಾರು, ಇಲ್ಲ ಫೋನ್ಪೇ ಮಾಡ್ತೀನಿ ಅಂತ ಮಾಡಿ ಹಾಕಿದರೆ ಎಷ್ಟು ಸಂತೋಷ ಪಡ್ತಿದ್ರು. ಬಾಯ್ಬಿಟ್ಟು ಹೇಳಿದ್ದಾರೆ ಇವರು. ದುಡ್ಡನ್ನು ಫೋನ್ ಮಾಡಿದ್ದೇನೆ ಆತನೇ, ಹಣ ಇಲ್ಲ ಅಂದರೆ ಸರಿ ಬಿಡು, ನಿನ್ನ ಕೇಳೋಕ್ಕಾಗಲ್ಲ ಅಂತ ಕಟ್ ಮಾಡ್ತಾರೆ. ಇನ್ನೊಬ್ಬ ನನಗೆ ಹೇಳೋಕ್ಕೆ ತುಂಬ ಮನಸ್ಸು ನೋವಾಗ್ತಿದೆ. ಅವರು ಇನ್ನೊಬ್ಬರನ್ನು ಇವರೇ ಮಾಡಿದಾಗ ಹಣ ಸೆಟ್ಟಾದರೆ ಬರ್ತೀನಿ ಅಂದಾಗ ಹೋಗಲಿ ನಾನು ಹಾಕ್ತೀನಿ ಅಂತ ಹೇಳಲ್ಲ, ಕೊನೆಗೆ ಸರಿ ಬಿಡಿ ಏನೋ ಅಂತ ಅಂದ್ಕೊಂಡು ಕಟ್ ಮಾಡ್ತಾರೆ. ಮತ್ತು ತಮ್ಮನಿಗೆ ಮಾಡಿರ್ತಾರೆ. ತಮ್ಮ ಅಂದರೆ ಇವ್ರು ತುಂಬ ಪ್ರೀತಿ ಇಟ್ಕೊಂಡಿರ್ತಾರೆ, ತಮ್ಮನ ಮೇಲೆ ತುಂಬ ಅಪಾರವಾದ ಪ್ರೀತಿ ಇಟ್ಕೊಂಡಿರ್ತಾರೆ. ತಮ್ಮನಿಗೂ ಕಾಲ್ ಮಾಡಿ ಹೇಳ್ತಾರೆ, ಏನೋ ಚೆನ್ನಾಗಿದೆಯಾ ಹಬ್ಬ, ಹಿಂಗಿದೆ ಊರಲ್ಲಿ ಹಬ್ಬ, ಚೆನ್ನಾಗಿ ಜೋರಾಗಿ ಮಾಡ್ತಿದ್ದಾರೆ ಬಾ, ಇಲ್ಲಿ ಬೆಂಗಳೂರಲ್ಲಿ ನೋಡೋಕ್ಕಾಗುತ್ತೆ ಅಲ್ವ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತಾಗ, ಯಾಕೆ ನೀನು ಬರಲಿಲ್ವ ಅಂತ ಕೇಳ್ತಾನೆ ತಮ್ಮ. ಎಲ್ಲೋ ನಾನು ಬರೋಣ ಅಂತ ತುಂಬ ಆಸೆ ಇದೆ, ಆದರೆ ಹಣ ಇಲ್ವೋ, ಬರೋಕ್ಕೆ ಆದರೂ ಬಸ್ ಚಾರ್ಜ್ ಬೇಕಲ್ವ. ಯಾರೋ ಒಂದು ಕೆಲಸ ಮಾಡಿದ್ದೀನಿ, ಕೊಡ್ತಾರೆ, ಒಂದು 2,000 ಕೇಳಿದ್ದೀನಿ, ಕೊಟ್ಟರೆ ಅಡ್ವಾನ್ಸಾಗಿ ಬರ್ತೀನಿ, ನನಗೆ ತುಂಬ ಆಸೆ ಇದೆ ನಿಮ್ಮನ್ನು ನೋಡಬೇಕಂತ ಹೇಳಿದಾಗ, ಸರಿ ನೋಡು, ನಾನು ಕೊಡೋಣ ಅಂದ್ಕೊಂಡ್ರೆ ನನ್ನ ಫೋನ್ಪೇಲಿ ದುಡ್ಡು ಇಲ್ಲ ಅಂತ ಹೇಳ್ತಾರೆ. ನೋಡು, ಅವ್ರ ಹತ್ರ ದುಡ್ಡಿದ್ರೂ ಇರುತ್ತಂತೆ, ತುಂಬ ಅಷ್ಟು ಹಣ ಇದ್ದವರಲ್ಲ, ಎಲ್ಲ ಚೆನ್ನಾಗಿರೋರಂತೆ, ಆದರೆ ಹಣ ಹಾಕಲ್ಲ ಅವ್ರಿಗೆ. ಸ್ನೇಹಿತರೆ, ಇದನ್ನು ಕೇಳಿದರೆ ದಯಮಾಡಿ ಇದು ಕೇಳಿದರೆ ಮನುಷ್ಯತ್ವ ಇರೋರಿಗೆ, ಒಂದು ಸ್ವಚ್ಛವಾದ ಅಂತಮದ ಪ್ರೀತಿ ಇರೋರಿಗೆ ಇಂಥವ್ರ ಕಣ್ಣೀರು ಬರುತ್ತೆ. ಸ್ವಂತ ತಮ್ಮ, ಸ್ವಂತ ಒಬ್ಬ ಅಣ್ಣ ಹಬ್ಬಕ್ಕೆ ಬರೋಕ್ಕೆ, ಊರಿಗೆ ಬರೋಕ್ಕೆ ದುಡ್ಡು ಇಲ್ಲದೆ ಬಾಯಿ ಬಿಟ್ಟು ಕೇಳಿದ್ರೆ ದುಡ್ಡು ಹಾಕಿಲ್ಲ ಅಂತ ಹೇಳಿ, ಇನ್ನೂ ತಿಂಡಿನೂ ತಿಂದಿಲ್ಲ, 1 ಆಗಿದೆ ಅಂದರೂ ಕೊಟ್ಟಿಲ್ಲ ಅಂದರೆ ಅವರು ಯಾವ ರೀತಿ ಮನುಷ್ಯತ್ವ ಇರೋರು ಅಂತಂದಿರು ಅಂತ ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಈ ರೀತಿಯ ಘಟನೆ ಯಾರಿಗೂ ನಡೆಯಬಾರ್ದು ಸ್ನೇಹಿತರೆ, ಶತ್ರುಗಳಿಗೂ ನಡೆಯಬಾರ್ದು. ಇವರು ಹೇಳಿರೋದು ದ್ರಾಕ್ಷಿ ಮಾಲೀಕನಿಗೆ ನಿಜರೂಪ. ಮತ್ತು ಆ ಒಂದು ದ್ರಾಕ್ಷಿ ಮಾಲೀಕ, ನೋಡಪ್ಪ ನೀನು ನೋಡಿದ್ರೆ ನನಗೆ ಮನಸ್ಸು ನೋಗ್ತದೆ, ಇಲ್ಲೇನು ನೀನು ಕೂಲಿ ಮಾಡಬೇಡ, ನೀನು ಮೊದಲ ಥರ ಬೆಳಿಬೇಕಾದ್ರೆ ನಿನಗೆ ಏನು ಬೇಕು ಅಂತ ಹೇಳಿದಾಗ, ಸರ್ ನನ್ನ ಮೇಲೆ ನಂಬಿಕೆ ಇದ್ದರೆ ಕೇವಲ ಒಂದು 50,000 ಕೊಡಿ ಸಾಕು, ನಾನು ಊರ ಕಡೆ ಹೋಗಿ ಮತ್ತು ನಾನು ಯಾವ ರೀತಿ ಸ್ಟಾರ್ಟಿಂಗಿಂದ ಬೆಳೆದಿದ್ದೀನೋ ಅದೇ ರೀತಿ ಮೊದಲಿಂದ ಬೆಳಿತೀನಿ, ನಿಮ್ಮ ಹಣ ನಾನು ತಂದು ಕೊಡ್ತೀನಿ ಅಂತ ಹೇಳಿದಾಗ, 50,000 ಅಲ್ಲ, ನಾನು ₹1,00,000 ಕೊಡ್ತೀನಿ, ನೀನು ಹೋಗಯ್ಯ, ನಿನ್ನ ಕೈಗಳು, ನೀವು ದ್ರಾಕ್ಷಿ ಎತ್ತಿರೋದು ಕೈಗಳೆಲ್ಲ ಕೆಂಪು, ಊಟ ಮಾಡುವಾಗ ಒದ್ದಾಡ್ತಾ ಇರ್ತೀಯ, ನೀನು 4 ಬ್ಯಾಗ್ ಹಾಕಿಬಿಟ್ಟು ಗಾಡಿಗೆ ಒದ್ದಾಡ್ಕೊಳ್ತಾ ಇರ್ತೀಯ, ನಾನು ನೋಡಿದ್ದೀನಿ, ನೀನು ಸಂತೋಷವಾಗಿರಿ, ಇನ್ನು 10 ಜನ ಹುಡುಗರಿಗೆ ಬೆಳೆಸಿದೀಯಾ ಅಂತ ಹೇಳ್ತಾ ಇದೀಯಾ, ಓದಿಸಿದೀಯಾ ಅಂತ ಆ ಹುಡುಗ್ರ ಹತ್ರ ಫೋನ್ ಮಾಡಿಸಿದ್ಯಾ, ನನಗೆ ನಿಮ್ಮ ಹುಡುಗರು ಫೋನಲ್ಲಿ ಹೇಳಿದಾಗ ಅವರು ದೇವ್ರ ಥರ, ನಮ್ಮ ಅಣ್ಣ ಅವರು ಹಿಂಗೆ ಆಗ್ತಾರೆ ಅಂದ್ಕೊಂಡಿಲ್ಲ ಅಂತ ಎಲ್ಲ ಹೇಳಿದ್ರು. ನನಗೆ ಸಾಕು, ನೀನು ಹೋಗ ಅಂಥೇಳಿ ₹1,00,000 ಕೊಡ್ತಾರೆ ದ್ರಾಕ್ಷಿ ಮೂಲಕ. ಆ ವ್ಯಕ್ತಿ ಹೋಗಿ ಮತ್ತೆ ಮೊದಲು ಹೆಂಗೆ ಬೆಳೆದ್ನೋ ಅದೇ ಥರ ಹೊಸದಾಗಿ ಏನೋ ಒಂದು ಜೀವನ ಶುರು ಮಾಡಿರ್ತಾರೆ. ಅವರು ಊರ ಕಡೆನೇ ಹೋಗ್ಬಿಟ್ಟು ಆ ಸಮಯದಲ್ಲಿ ಕೂಡ ಅವರು ನಾನು ಏನೋ ಒಂದು ವ್ಯಾಪಾರ ಅಂಗಡಿ ಹಾಕ್ಕೊಂಡು ಮಾಡ್ತಾಯಿದ್ದೇನೆ, ಬಟ್ಟೆ ವ್ಯಾಪಾರ ಶುರು ಮಾಡ್ತಾರೆ. ಒಂದು
ಬಟ್ಟೆ ಆದರೂ ತೊಗೊಳ್ಳಿ, ನನಗೆ ಹತ್ರ ನಾನು ಮತ್ತೆ ಹೊಸದಾಗಿ ಬಟ್ಟೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂದಾಗ ಯಾರು ತೊಗೊಳ್ಳಂತೆ. ನನ್ನ ಹತ್ರ ದುಡ್ಡಿಲ್ಲ, ಹೋಗಪ್ಪ ನಿಮ್ಮ ಬಟ್ಟೆ ತೊಗೊಳಕ್ಕೆ, ನಿನ್ನ ಹತ್ರ ವ್ಯಾಪಾರ ಮಾಡೋಕ್ಕೆ ದುಡ್ಡೆಲ್ಲಿಂದ ಬರಲಿ, ನಮಗೇನು ನಡೀತಿಲ್ಲ ಅಂತ ಹೇಳ್ತಾರಂತೆ. ಮತ್ತು ಸ್ನೇಹಿತರ ಹತ್ರ ನನ್ನ ಬಟ್ಟೆ ವ್ಯಾಪಾರ ಶುರು ಮಾಡಿದ್ದೀನೋ ಏನೋ ತೋಚ್ತಾ ಇಲ್ಲ, ನಾನು ಮೊದಲು ಬಟ್ಟೆ ವ್ಯಾಪಾರದಲ್ಲೇ ಬೆಳೆದಿದ್ದೀರಲ್ವ, ಏನೋ ಫ್ಯಾಕ್ಟ್ರಿ ಮಾಡಿದೆ ಸುಟ್ಟೋಯ್ತು, ಮೊದಲ ಥರ ನಾನು ಮತ್ತೆ ಬೆಳೀಲ್ಲ ಅಂತ ಬಟ್ಟೆ ವ್ಯಾಪಾರ ಮಾಡ್ತಾಯಿದ್ದೀನಿ, ತಾವೆಲ್ಲ ತಗೊಳ್ಳಿ ಅಂತ ಹೇಳಿದ್ರೆ ಬೇರೆಯವ್ರು ತೊಗೊಳಕ್ಕೆ ಹೋಗ್ತಾರಂತೆ, ಅಂಥಮ್ಮಂದ್ರೆ ಮಾತ್ರ ತೊಗೊಳಕ್ಕೆ ಹೋಗಲ್ಲಂತೆ. ಸ್ನೇಹಿತರೆ, ಈ ರೀತಿಯ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಏನೋ ಆಗಬಾರ್ದಂತೂ ಆಗಿ ಒಂದು ಹಳ್ಳೆಗೆ ಬಿದ್ದಾಗ ಆತನಿಗೆ ಕೈ ಹಿಡಿದು ಮೊದಲ ಸ್ಥಾನಕ್ಕೆ ತರೋಕ್ಕೆ ಪ್ರಯತ್ನ ಪಡಬೇಕು ಹೊರತು ಈ ರೀತಿ ಅವ್ರಿಗೆ ನೀಚವಾಗಿ ನೋಡಬಾರ್ದು, ಹೀನವಾಗಿ ನೋಡಬಾರ್ದು. ಸ್ನೇಹಿತರೆ, ಇದು ಒಳ್ಳೆಯದಲ್ಲ. ಚಿಕ್ಕ ವಯಸ್ಸಲ್ಲಿದ್ದಾಗ ಅಂಥಮ್ಮಂದ್ರಿಗೆ ಎಷ್ಟು ತಮ್ಮ ಏನಾದರೂ ಬಿದ್ದೋಗ್ತಾಯಿದ್ರು ಆತನ ಅಡ್ಡ ಹೋಗ್ತಾನೆ, ಆತನ ಮೂಲಕ್ಕೆ ಕುಚ್ಕೊಳ್ಳುತ್ತೆ ಅಂತ ಹೇಳಿ ಇದನ್ನು ಕೈ ಇಡ್ತಾನೆ. ಆ ರೀತಿಯ ಅಂಥಮ್ಮಂದರು ಮದುವೆಗಳಾದ ತಕ್ಷಣ ಜೊತೆಗೆ ಹೆಂಗಸರು ಬಂದ ತಕ್ಷಣ ಯಾಕೆ ಈ ರೀತಿ ಕಠಿಣವಾದ ಮನಸ್ಸಿಟ್ಕೊಂಡು ತಮ್ಮ ಈ ರೀತಿ ಕಷ್ಟದಲ್ಲಿದ್ದಾಗ ಹಬ್ಬಕ್ಕೆ ಬಂದಿಲ್ಲ ಅಂತ, ಅನ್ನ ಈ ರೀತಿ ಬಂದಿಲ್ಲ ಅಂತ ಹೇಳಿ ಯಾವ ರೀತಿ ಇವರು ಇಟ್ಕೊಂಡು ಮಾಡ್ತಾರೆ. ಈ ರೀತಿ ದೂರ ಮಾಡಿಕೊಂಡು ಇವರು ಯಾವ ದೇವರ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಯಾವ ರೀತಿ ಇದು ಮಾಡ್ತಾರೆ ಹೇಳಿ, ಅಷ್ಟು ನೋವು ಕೊಟ್ಟಿದ್ದಾರೆ ಇವ್ರಿಗೆ. ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿರೋದು ನಿಜ ಅಲ್ವಾ, ಅದೇ ರೀತಿ ಸಾಯುವುದು ಕೂಡ ಸತ್ಯವಾದ ಒಂದು ಮಾತು. ಈ ಇರೋ ಮಧ್ಯದಲ್ಲಿ ಯಾಕೆ ಸಂತೋಷವಾಗಿರ್ಬಾರ್ದು? ನಾವು ಚೆನ್ನಾಗಿದ್ದೀವಿ, ನಾವು ಅಕ್ಕಪಕ್ಕದವ್ರಿಗೆ ಬೇಡ, ಸ್ವಂತ ಮೊದಲು ಅಣ್ಣ ಒಳ್ಳೇದು ಬಯಸಿ ಅಣ್ಣ ಸಹಾಯ ಮಾಡಿ, ಅಣ್ಣ ಒಗ್ಗಟ್ಟು ಇರಬೇಕು, ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು. ಮಧ್ಯದಲ್ಲಿ ಬಂದಿರೋ ಹೆಣ್ಮಕ್ಳು ಹೆಂಗಸರು ಮಾತುಗಳು ಕೇಳ್ಕೊಂಡು ನೀವು ಅಣ್ಣ ದೂರ ಮಾಡ್ಕೊತಿದ್ದಾರೆ, ನಿಮ್ಮಷ್ಟು ದಡ್ಡರು ತುಂಬ ಕೆಟ್ಟ ಪದಗಳಿಂದ ಮಾತಾಡ್ಬೇಕನ್ಸುತ್ತೆ. ಅಣ್ಣ ಒಂದು ತಂದೆ ತಾಯಿಯ ರಕ್ತ ಹಂಚ್ಕೊಂಡು ಹುಟ್ಟಿಡ್ತೀರಾ, ಹೇಗಿರ್ಬೇಕು ಗೊತ್ತಾ? ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು. ಮಧ್ಯದಲ್ಲಿ ಬಂದಿರೋ ಒಬ್ಬ ಹೆಂಗಸ್ರ ಮಾತುಗಳು ಕೇಳ್ಕೊಂಡು ನೀವು ನಿಮ್ಮ ತಮ್ಮ ಊಟ ಮಾಡಿಲ್ಲ, ಹಬ್ಬಕ್ಕೆ ಬಂದಿಲ್ಲ ಅಂತ ಹೇಳಿ ಎಷ್ಟು ಕಠಿಣವಾದ ಮನಸ್ಸಿದ್ರೆ ನೀವು ಕನಿಷ್ಠ ಪಕ್ಷ ಅವ್ರಿಗೆ ಊರಿಗೆ ಬರೋಕ್ಕೆ ಫೋನ್ಪೇ ಅಮೌಂಟ್ ಹಾಕಿಲ್ಲ ಅಂದರೆ, ಅನಾರೋಗ್ಯವಾಗಿ ಒಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ತುಂಬ ಭಯದಲ್ಲಿದ್ದಾಗ ನೀವು ಹೋಗಿಲ್ಲ ಅಂದರೆ ನಿಮ್ಮಷ್ಟು ನೀಚವಾದ ಬದುಕು, ನಿಮ್ಮಷ್ಟು ನೀಚವಾದ ಜೀವನ ಅಸಲು ನಾಯಿ ಕೂಡ ಮಾಡಲ್ಲ. ಏನಕ್ಕೆ ಬೇಕು ನಿಮಗೆ? ನಿಮ್ಮಷ್ಟು ಅಂತ ಅವ್ರದ್ದು ಪೂಜೆ, ದೇವರ ನಮಸ್ಕಾರಗಳು ಯಾವುದು ನಿಮ್ಗೆ ಒಳ್ಳೇದು ಮಾಡಲ್ಲ. ಮೊದಲು ಅಣ್ಣ ಮನಸ್ಸಿಗೆ ಎತ್ತಿಕೊಡಿ, ಇರೋದು 4 ದಿವಸ ಸಂತೋಷವಾಗಿರಿ. ಅಕ್ಕಪಕ್ಕದ ಮನೆಗೆ ಮತ್ತೆ ಫಸ್ಟ್ ನಿಮ್ಮ ಅಣ್ಣ ಅಣ್ಣ ಕಷ್ಟದಲ್ಲಿದ್ದಾನ, ನೋಡೋಕ್ಕಾಗ್ತಿಲ್ಲ, ಅವನೇನೋ ಸ್ವಲ್ಪ ಬೇಕಂದರೆ ಬೇರೆಯವ್ರ ಹತ್ರ ಹೋಗಿ ಕೈ ಚಾಚರ್ ನೋಡ್ತಿರ್ತೀರ ಹೊರತು ನಿಮ್ಮ ಹತ್ರ ಇದ್ರೂ ಕೊಡಲ್ಲ. ಅದು ಆ ರೋಗ ಬಿಡಿ ಫಸ್ಟ್. ಏನಕ್ಕೆ ಬೇಕು ನಿಮಗೆಲ್ಲ? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಅಣ್ಣ ತಮ್ಮಂದಿರು ಎಷ್ಟು ತಮ್ಮ ಚೆನ್ನಾಗಿಲ್ಲ ಅಂಥೇಳಿ ಅಣ್ಣ ಹೋಗಿ ಸಿಮೆಂಟ್ ಕೆಲಸ ಮಾಡಿಕೊಂಡು ದುಡಿದು ಬಂದು ಅನ್ನ ಹಾಕ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ತಮ್ಮ ಚೆನ್ನಾಗಿದ್ದಾಗ ಅಣ್ಣಂದ್ರೆ ನೋಡ್ಕೋಬೇಕು, ಅಣ್ಣ ಚೆನ್ನಾಗಿದೆ ತಮ್ಮನ ನೋಡ್ಕೋಬೇಕು. ಅದನ್ನು ಬಿಟ್ಟು ನೀವು ಮಧ್ಯದಲ್ಲಿ ಬಂದಿರೋ ಹೆಂಗಸರ ಮಾತುಗಳು ಕೇಳಿಕೊಂಡು ನೀವು ಅಣ್ಣ ತಮ್ಮಂದ್ರೆ ಬಿಟ್ಕೊಡ್ತೀರಂದರೆ ಇಂಥ ನೀಚವಾದ ಜೀವನ ನಿಮ್ಮದು ಅಂತ ಹೇಳಿ ಈ ಸುದ್ದಿಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಇದು ತುಂಬ ಯಾರಿಗೂ ಆಗಬಾರ್ದು, ಒಂದು ಶತ್ರುವು ಕೂಡ ಈ ರೀತಿ ಘಟನೆ ನಡೆಯಬಾರ್ದು ಸ್ನೇಹಿತರೆ. ಅದರಲ್ಲಿ ಅಂತೂ ಹೇಳ್ತೀನಿ ನೋಡಿ, ಒಂದು ನಾನು ಆ ಜಾತಿ ಹೆಸರು, ಆ ಕ್ಯಾಸ್ಟ್ ಹೆಸರು ಹೇಳಲ್ಲ, ಒಂದು ಜಾತಿಯಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ ನೋಡಿ. ಒಬ್ಬರು ಬೆಳೆದ್ರೆ ಒಬ್ಬರು ಬಿಟ್ಕೊಡಲ್ಲ, ಒಬ್ಬರು ಬೆಳೆದ್ರೆ ಇನ್ನೊಬ್ಬರು ಸಹಿಸ್ಕೊಡಲ್ಲ. ಕನಿಷ್ಠ ಪಕ್ಷ ಅನ್ನ ಬೆಳೀತಿದ್ದಾನೆ ಅಂದರೆ ತಮ್ಮ ಏನೇನೋ ಮಾಡಿಸ್ತಾ ಇರ್ತಾನೆ, ಅವನಿಗೆ ಕೆಡುಕು ಮಾಡಿಸೋದು, ತೊಂದರೆ ಮಾಡೋದು. ಅನ್ನ ಬೆಳೀತಿದ್ರೆ ತಮ್ಮ ಮಾಡಿಸ್ತಾನೆ, ತಮ್ಮ ಬೆಳೆದ್ರೆ ಅನ್ನ ಮಾಡಿಸ್ತಾನೆ. ಸ್ವಂತವರಲ್ಲೇ ಬೆಳೆಯಕ್ಕೆ ಬಿಡಲ್ಲ. ಆ ಕ್ಯಾಸ್ಟಲ್ಲಿ, ಆ ಜಾತಿ ಅಂದರೆ ನನಗೆ ಆಗಲ್ಲ. ಈ ಥರ ಸುದ್ದಿಗಳು ಇವರು ಹೇಳ್ತಿದ್ರೆ ನನಗೆ ಒಂಥರ ಕಣ್ಣಲ್ಲಿ ನೀರು ಬಂದುಬಿಡ್ತು. ಇವರು ನಡೆದಿರುವ ದ್ರಾಕ್ಷಿ ಮಾಲೀಕ ಹೇಳ್ತಿದ್ರೆ ಆ ವ್ಯಕ್ತಿಯ ಚರಿತ್ರೆ ಬಗ್ಗೆ, ಅವರು ಯಾವ ಕ್ಯಾಸ್ಟ್ ಹೆಸರು ಹೇಳಿದಾಗ ಈ ಕ್ಯಾಸ್ಟಲ್ಲಿ ಯಾರು ಬೇಕಾದರೂ ನೋಡಿ, ಇವ್ರಿಗೆ ಯಾರು ಬೇಕಾದರೂ ಉದ್ಧಾರ ಮಾಡ್ಬೋದು. ಈ ಜಾತಿಯವರಿಗೆ ಉದ್ಧಾರ ಮಾಡೋದು ಒಂದು, ನಾಯಿ ಬಾಲ ನೆಟ್ಟಿಗೆ ಮಾಡೋದು ಒಂದೇ. ನೋಡ್ಬಿಟ್ಟಿದ್ದೀನಿ ನಾನು. ಇವ್ರು ಎಷ್ಟು ಸ್ಲಮ್ ಆಟ ಆಡ್ತಾರಂದರೆ, ಯಾರೋ ಒಂದು 20% ಒಳ್ಳೆಯವರಿದ್ದಾರೆ, ಆದರೆ 80% ಈ ಸ್ಲಮ್ ಆಟಗಳಿಂದ ಇಡೀ ಜಾತಿಗೆ ತೊಂದರೆ. ಮತ್ತು ಒಬ್ಬರು ಬೆಳೆದ್ರೆ ಇವ್ರ ಜಾತಿಗಳಲ್ಲಿ ಒಬ್ಬರು ಬೆಳೆದ್ರೆ ಇನ್ನೊಬ್ಬರು ಬೆಳೆಯಕ್ಕೆ ಬಿಡಲ್ಲ. ಅವು ನನ್ನ ಮಗ ಒಬ್ಬರು ಹೊಡಿತಿರ್ತಾರೆ 10 ಜನ ಯಾರೋ ಒಬ್ಬ ವ್ಯಕ್ತಿಗೆ ಆ ಜಾತಿಯಲ್ಲಿ, ಉಳಿದಿದ್ದವ್ರು ಹೋಗಲ್ಲ, ನಮ್ಮ ಜಾತಿಯವನು ಹೊಡಿತಾನೆ, ನಮ್ಮ ಮಗ ಏನೋ ಮಾಡಿರ್ತಾನೆ ಹೊಡಿಲಿ ಬಿಡು ಅಂತ ಹೇಳ್ತಾರೆ ಹೊರತು ಹೋಗಲ್ಲ. ಕನಿಷ್ಠ ಪಕ್ಷ ತಮ್ಮನಿಗೆ ಹೊಡಿತಿದ್ದಾರೆ,
ಅಣ್ಣಂದ್ರು ಹೋಗೋಣ ಅಂತ ಹೇಳಲ್ಲ, ನನ್ನ ಮಗ ಏನೋ ಮಾಡಿದ್ದ ಹೊಡಿಲಿ ಬಿಡಿ ಅಂತ ಹೇಳ್ತಾರೆ ಹೊರತು ಪಾಪ ನಮ್ಮ ಅಣ್ಣಗೆ ಹೊಡಿತಾ ಇದ್ದಾನೆ ಹೋಗೋಣ ನೋಡೋಣ, ಇಲ್ಲ ನಮ್ಮ ಕ್ಯಾಸ್ಟ್ ಅವ್ರಿಗೆ ಏನೋ ಗಲಾಟೆ ಆಗ್ತಿದೆ ಹೋಗಿ ನೋಡೋಣ ಅಂತ ಒಬ್ಬ ನನ್ನ ಮಗನೂ ಯೋಚನೆ ಮಾಡಲ್ಲ. ಬೋಳಿ ನನ್ನ ಮಕ್ಕಳು ಇವರು, ತುಂಬ ನೋವು ಮನಸ್ಸಾಗುತ್ತೆ. ಆ ಜಾತಿ ಹೆಸರು ಎತ್ತಲ್ಲ. ನಾನು ತುಂಬ ನೋಡ್ತಾ ಇದ್ದೀನಿ, ಸಮಾಜ ಎಲ್ಲ ನಾನು ಓಡಾಡ್ತಾ ಇರ್ತೀನಿ. ಈ ಘಟನೆಯಿಂದ ಅಂತೂ ಎಷ್ಟು ಕೋಪ ಬರುತ್ತೆ ಅಂದರೆ ಮನಸ್ಸು ತುಂಬ ಇವ್ರಿಗೆಲ್ಲ ಸಾಯಿಸ್ಬಿಡ್ಬೇಕು ಅನಿಸುತ್ತೆ, ಅಷ್ಟು ಕೋಪ ಬರುತ್ತೆ. ತುಂಬ ನೋವು ಉಂಟು ಮಾಡುತ್ತೆ ಸ್ನೇಹಿತರೆ. ಯಾವ ಅಂತಂದು ಇರ್ತಾರೆ ಸ್ನೇಹಿತರೆ, ಶತ್ರುಗಳಿಗೂ ಮಾಡಲ್ಲ. ಒಂದು ಹಬ್ಬ ಮಾಡಬೇಕಾದ್ರೆ ಹೆಗ್ಗಣಿಗಳ ಥರ ಏನೋ ದೇವ್ರ ಹೆಸರುಗಳು ದಾನ ಧರ್ಮ ಅಂತ ಮಾಡ್ಕೊಂಡ್ಬಿಡ್ತೀರ. ಸ್ವಂತ ಒಂದು ಅಂತಮ್ಮ ಕಷ್ಟದಲ್ಲಿದ್ದು ಏನೋ ಆಗಬಾರ್ದಂತಹ ಆಘಾತದ ಘಟನೆ ನಡೆದು ಹಣ ಎಲ್ಲ ಕಲ್ಕೊಂಡು ಊರು ಬಿಟ್ಟು ಹೋಗಿರ್ತಾನೆ. ಹಬ್ಬಕ್ಕೆ ಊರಿಗೆ ಬರೋಕ್ಕೆ ಏನೋ ಹಣ ಬೇಕಾಗುತ್ತೆ ಅಂತ ಹೇಳಿ ಒಂದು ಕಡೆ ಊರಿಗೆ ಬರೋಕ್ಕೂ ಹಣ ಇಲ್ಲ, ಬಸ್ ಚಾರ್ಜ್ಗೂ ಇಲ್ಲ, ಒಂದು 2,000 ಇಲ್ಲ ಅಂತ ಬಾಯ್ಬಿಟ್ಟು ಹೇಳಿದ್ರು ಕೊಡಲ್ಲ. ಅಂದರೆ ಅವರಷ್ಟು ದೊಡ್ಡ ಸ್ನೇಹಿತರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ವ್ಯಕ್ತಿ, ಆ ದ್ರಾಕ್ಷಿ ಮಾಲೀಕ ನಾನು ಕೆಲಸ ಕೊಟ್ಟಿರೋ ವ್ಯಕ್ತಿಗೆ ಹೇಳೋದು ಏನಂದರೆ, ತುಂಬ ನೋವು ತರುವಂಥ ಒಂದು ವಿಷಯ ಇರ್ತೇನೆ. ನಾವರೇ ನಾನು ಅಕಸ್ಮಾತ್ ಏನಾದರೂ ನನಗೆ ಆರೋಗ್ಯ ಕೆಟ್ಟೋಗ್ಬಿಟ್ಟು ಅಕಸ್ಮಾತ್ ನನ್ನ ಪ್ರಾಣಗೇನೋ ಹೋದರೆ ದಯಮಾಡಿ ನಮ್ಮ ಅಣ್ಣ ತಮ್ಮಂದ್ರಿಗೆ ಈ ಥರ ಆಗಿದೆ ಅನ್ನೋ ಕಾರ್ಯಗಳು ಮಾಡೋಕ್ಕೆ ಅವ್ರಿಗೆ ಹೇಳ್ಬಿಡಿ. ಅದಕ್ಕೂ ಅವರು ಯೋಚನೆ ಮಾಡ್ತಾರೆ. ನೋಡ್ಬಿಟ್ಟಿದ್ದೀನಿ ಒಂದೊಂದು 2,000 ನನಗೆ ಬರೋಕ್ಕೆ ಕೊಟ್ಟಿಲ್ಲ. ಇನ್ನು ಪ್ರಾಣ ಹೋದ್ಮೇಲೆ ನನ್ನದು ಶವ ಇಲ್ಲಿಂದ ಹಳ್ಳಿ ಕಡೆ ಹಾಕ್ಕೊಂಡು ಹೋಗೋಕ್ಕೂ ಎಲ್ಲ ಯೋಚನೆ ಮಾಡ್ತಾರೆ. ಏನೂ ಮಾಡಿಬಿಡಿ ನೋಡಿ, ನಂದು ಈ ಟೂ ವೀಲರ್ ಇದೆ ಅಲ್ವಾ, ಇದು ಮಾರಿಬಿಟ್ಟು ಈ ವಾಹನದಲ್ಲಿ ನೀವೇ ಎಲ್ಲಾದರೂ ಒಂದು ಜಾಗದಲ್ಲಿ ನನ್ನ ದೇಹ ಸುಟ್ಟುಬಿಟ್ಟು ಸ್ವಲ್ಪ ಕಾರ್ಯ ಮಾಡಿಸ್ಬಿಡಿ ಸಾಕು. ನನ್ನ ಮನಸ್ಸು, ನನ್ನ ಆತ್ಮ ಶಾಂತಿ ಸಿಗುತ್ತೆ ಅಷ್ಟೇ. ಅವರವ್ರಿಗೂ ಹೋಗಿಬಿಡಿ. ಮತ್ತು ನಮ್ಮ ಅಪ್ಪ ಅಮ್ಮನಿಗೂ ಹೇಳಕ್ಕೆ ಹೋಗ್ಬಿಡಿ, ನನ್ನ ಈ ಥರ ನಿಮ್ಮ ಮಗ ಸತ್ತೋಗಿದ್ದಾನೆ ಅಂತ ಹೇಳಕ್ಕೆ ಹೋಗ್ಬಿಡಿ. ಎಲ್ಲೋ ಒಂದು ಕಡೆ ಜೀವನ ಇದಾರ ಅಂದ್ಕೊಳ್ತಾರೆ. ಅವ್ರಿಗೆ ಗೊತ್ತು ಇವ್ರು ಕೊಡೋ ನೋವಿಗೆ ಅವನು ಹೊರಟೋಗಿದ್ದಾನೆ ಅಂತ ಹೇಳಿ ಅಂದ್ಕೊಳ್ತಾರೆ. ಎಲ್ಲೋ ಒಂದು ಕಡೆ ಇದ್ದಾರೆ ಅಂದ್ಕೊತಾರೆ. ದಯಮಾಡಿ ನಮ್ಮ ಅಪ್ಪ ಅಮ್ಮನಿಗೆ ತಿಳಿಸ್ಬೇಡಿ. ನಮ್ಮ ಅಣ್ಣ ತಮ್ಮದಿರ ನಂಬರು ಮತ್ತು ನನ್ನ ಸ್ನೇಹಿತರ ನಂಬರ್ಸ್ ಕೊಟ್ಟಿರ್ತೀನಿ, ಅವ್ರಿಗೆ ಮಾತ್ರ ಹೇಳಿ. ಅಕಸ್ಮಾತ್ ನನ್ನ ಮಧ್ಯದಲ್ಲಿ ನನ್ನ ಜೀವ ಹೋದರೆ ಆ ರೀತಿ ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣ ತಮ್ಮದರಿಗೂ ರೀತಿ ಆಯ್ತು ಅಂತ ಹೇಳ್ಬಿಡಿ. ಅವರು ಈ ಥರ ಆದರೆ ಈ ಸುಡೋ ಕಾರ್ಯ ಮಾಡೋಕ್ಕೂ ದೇಹ ಅಲ್ಲಿಂದ ತಗೊಂಡೋಗಿ ಕೂಡ ಯೋಚನೆ ಮಾಡ್ತಾರೆ ಅಂತ ಹೇಳಿರ್ತಾರಲ್ವ. ಆ ಸುದ್ದಿ ನಂಗೆ ತುಂಬ ನೋವಾಯಿತು ಸ್ನೇಹಿತರೆ. ಇಂಥವ್ರು ಇರ್ತಾರಂದರೆ ಈ ಪ್ರಪಂಚದಲ್ಲಿ ಇಂಥವ್ರು ಏನಿರಬೇಕು, ನೀವು ಕಮಾಂಡ್ ಬಾಕ್ಸಲ್ಲಿ ನಿಮ್ಮ ಬಗ್ಗೆ ಇದ್ರ ಬಗ್ಗೆ ತಿಳಿಸಿ. ಹಾಗೆ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಯಾವುದೇ ಕಾರಣಕ್ಕೂ ಈ ಥರ ಮಾಡಿಬಿಡಿ ಸ್ನೇಹಿತರೆ. ನಿಮ್ಮ ಅಣ್ಣ ತಮ್ಮದ ಜೊತೆ ಸಂತೋಷವಾಗಿರಿ. ನಮಸ್ಕಾರ, ಧನ್ಯವಾದಗಳು.